ಓಹೋ ಹೋ ಹೋ ಈ ಮಿಲ್ಟ್ರಿ ಹೋಟ್ಲು ನಡ್ಸೋ ಸವಾಸ ಮಾತ್ರ ಯಾರಿಗೂ ಬೇಡ. ಇದೇನು ಹೋಟ್ಲಾ ಇನ್ನೇನೋ ಗೊತ್ತಿಲ್ಲ ನೋಡಪ್ಪ. ನಾವು ಈ ಮಿಲ್ಟ್ರಿ ಹೋಟ್ಲ್ ನಿಲ್ಲಿಸ್ಬಿಟ್ಟು ಒಂದು ಚೈನೀಸ್ ರೆಸ್ಟೋರೆಂಟ್ ಶುರು ಮಾಡಬೇಕು ಅಂತಿದ್ದೀನಿ. ಏನ್ರಿ ಮುಳ್ಳಿ, ಮಿಲ್ಟ್ರಿ ಹೋಟೆ ನಡ್ಸೋಕ್ಕಾಗಲ್ಲ, ಏನು ಚೈನೀಸ್ ರೆಸ್ಟೋರೆಂಟ್ ನಡ್ಸ್ಬಿಡ್ತೀರಾ ನೀವು? ಯಾಕೆ ನಡ್ಸೋಕ್ಕಾಗಲ್ರಿ? ಅಲ್ಲೆಲ್ಲ ಫಾರಿನರ್ ಬಂದು ಅಡುಗೆ ಮಾಡ್ತಾರೆ, ಇವ್ರು ನಮ್ಕೊಂಡು ಅಡುಗೆ ಮಾಡ್ಸೋಕ್ಕಾಗತ್ತಾ? ಹೋಟ್ಲ್ ನಡ್ಸೋಕ್ಕಾಗತ್ತಾ? ಏನು ಹೇಳ್ತಾ ಇದ್ದೀರಾ ನೀವು ಇವತ್ತು ಈ ಬರೀ ಮಿಲ್ಟ್ರಿ ಹೋಟ್ಲದೇ ತೋರಿಸಿ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ಸರ್. ಸ್ವಲ್ಪ ವಿಶೇಷವಾಗಿರಬೇಕು, ತಿಂದರೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಹೆಸರು ಹೇಳಿದ್ರು ಗೊತ್ತಾಗಬೇಕು ಅಂತ ಏನಾರು ಗೊತ್ತಾಯ್ತಾನ? ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಯಿಲ್ಲ ಅಂದರೆ ಬಿಡಿ. ನಮ್ಮ ಇವತ್ತಿನ ಮುಳ್ಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮುಳ್ಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಕರ್ನಾಟಕದ ಮೂಲೆಗಳಿರ್ತಕ್ಕಂತಹ ಜನಪ್ರಿಯವಾದಂಥ ಮಾಂಸಾಹಾರಿ ಅಡುಗೆಗಳನ್ನ ಮಾಡ್ತಕ್ಕಂಥ ಹೋಟೆಲ್ ಅವ್ರನ್ನ ಕರೆಸಿ ಅವರ ಕೈ ರುಚಿನ ತೋರಿಸೋವಂಥ ಅದ್ಭುತವಾದಂಥ ಕಾರ್ಯಕ್ರಮ ಮುಳ್ಳಿ ಮಿಲ್ಟ್ರಿ ಹೋಟ್ಲು. ಇವತ್ತು ಮುಳ್ಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಒಂದು ವಿಶೇಷವಾದ ಅಡುಗೆ ಮಾಡಿಸ್ಬೇಕು ಅಂತೇಳಿ ಬೆಂಗಳೂರಿನ ಅತ್ಯಂತ ಜನಪ್ರಿಯವಾದಂಥ ಹೋಟೆಲ್ಗಳಲ್ಲಿ ಒಂದು ಕ್ರೆಸೆಂಟ್ 37 ಕ್ರೆಸೆಂಟ್ ಹೋಟೆಲ್ ಶಿವಾನಂದ ಸ್ಟೋರ್ಸ್ ಹತ್ರ ಇದೆ. ಕ್ರೆಸೆಂಟ್ ರೋಡ್ ಅಂತಲೇ ಇದೆ. ಆ ಕ್ರೆಸೆಂಟ್ ರೋಡಲ್ಲಿ 37 ಕ್ರೆಸೆಂಟ್ ಅನ್ನೋ ಹೋಟ್ಲು 2006ನೇ ಇಸ್ವಿಲಿ ಶುರು ಆಯಿತು. ಅದ್ಭುತವಾಗಿರುವಂಥ ರೆಸ್ಟೋರೆಂಟ್ಗಳಿದೆ, ಚೈನೀಸ್ ಇದೆ, ಥಾಯ್ ಇದೆ, ಸೌತ್ ಇಂಡಿಯನ್ಸ್ ಡಿಶಸ್ ಎಲ್ಲ ಮಾಡುವಂಥ 3 ಥರ ರೆಸ್ಟೋರೆಂಟ್ಗಳು ಕೂಡ ಇಲ್ಲಿದೆ. ಮಧ್ಯಾಹ್ನ ಹೋಯ್ತು ಅಂದರೆ ಬಫೆ ಸಿಗುತ್ತೆ, ಸೌತ್ ಇಂಡಿಯನ್ ಬಫೆ, ವೆಜ್ಜು ಮತ್ತು ನಾನ್ ವೆಜ್ ಬಫೆ ಸಿಗುತ್ತೆ. ಬೇಡ ನಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರೆ ಅದ್ಭುತವಾಗಿರುವಂಥ ಚೈನೀಸು ಮತ್ತು ಥಾಯ್ ಸ್ಪೆಷಲ್ ಅಡುಗೆಗಳನ್ನ ಮಾಡ್ತಾರೆ. ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಒಂದು ಒಳ್ಳೆ ಚೆಫ್ ಇದ್ದಾರೆ. ಅವರು ಈ ರವಿಚಂದ್ರನ್ ಅವರು ನಮ್ಮ ಸಿನಿಮಾ ಸಾರ್ ಕ್ರೇಜಿ ಸ್ಟಾರು, ಎಸ್ ಸರ್, ಆ ರವಿಚಂದ್ರನ್ ಅವ್ರಿಗೆ ಇಷ್ಟವಾದಂಥ ಚೆಫು. ಅವ್ರು ಒಂದ್ಸರಿ ಒಟ್ಟಿಗೆ ಹೋದಾಗ ಒಂದು ಅದ್ಭುತವಾಗಿರುವಂಥ ಚಿಕನ್ನ ಮಾಡಿಕೊಟ್ಟಿದ್ರು. ಅದಕ್ಕೆ ಹೆಸರೇ ಅಲ್ಲಿ ಹೋದ ತಕ್ಷಣ ರವಿಚಂದ್ರನ್ ಚಿಕನ್ ಕೊಡಿ ಅಂತ ತಿನ್ನೋರೇ 100ಕ್ಕೆ 90 ಜನ. ನಾವು ನೋಡ್ತಾ ಇದ್ವಿ, ಇದೇನಪ್ಪ ಇದು ರವಿಚಂದ್ರನ್ ಚಿಕನ್ನು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿಲ್ವಲ್ಲ ಅಂತ ನಮ್ಮ 37 ಕ್ರೆಸೆಂಟ್ ಹೋಟ್ಲಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡಿ ತೋರಿಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಅವ್ರನ್ನ ನಾನು ಕರ್ಕೊಂಡ್ಬರ್ತಾ ಇದ್ದೀನಿ. ನೀವು ರೆಡಿಯಾಗಿ, ಇದು ಮುಳ್ಳಿ ಮಿಲ್ಟ್ರಿ ಹೋಟೆಲ್. ಬನ್ನಿ. 5 ಸ್ಟಾರ್ ಹೋಟೆಲ್ ಇದ್ರಿಯಾ? ಎಸ್ ಸರ್. ನಮ್ಮ ಅಡುಗೆ ಮನೆಯಲ್ಲಿ ನೋಡಿದ್ರಾ? ಎಸ್ ಸರ್, ನೋಡಿದ್ದೀನಿ ಸರ್. ಬನ್ನಿ. ನೋಡಿದ್ದೀನಿ. ಜೈಪಾಲ್ ಅವರ ಪರಿಚಯ ಮಾಡ್ಕೊಡ್ಬೇಕು ನಿಮಗೆ. ಜೈಪಾಲ್ ಅವರು ಸುಮಾರು ವರ್ಷಗಳಿಂದ ನಮ್ಮ ಕ್ರೆಸೆಂಟ್ 37 ಹೋಟೆಲ್ ಕೆಲಸ ಮಾಡ್ತಿದ್ರೆ. ಸಾಕಷ್ಟು 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡಿ ಇವರು ಸ್ಪೆಷಲಿಸ್ಟ್ ಇನ್ ಥಾಯ್ ಮತ್ತೆ ಚೈನೀಸು ಮಾಡೋದ್ರಲ್ಲಿ ನಂಬರ್ 1. ಇವ್ರು ಹೋಟ್ಲಿಗೆ ಹೋಗಿ ತಿನ್ನಿದ್ದೆ, ಬಟ್ ಅವರು ನಮ್ಮನ್ನ ಗುರ್ತಿಡ್ದಿಲ್ಲ. ನಾವು ಸುಮ್ಮನೆ ಕುತ್ಕೊಂಡು ಇವ್ರು ಏನು ಮಾಡ್ತಾರೆ ಅಂತ ಒಂದೇನೆಲ್ಲ ನೋಡಿದ್ವಿ. ಎಲ್ಲ ಬಂದವರು ಜೈಪಾಲ್ ಇಲ್ವಾ, ಇವರು ಎಷ್ಟು PR ವರ್ಕ್ ಮಾಡ್ತಾರೆ ಅಂದರೆ ಅಲ್ಲಿ ಬಂದ ತಕ್ಷಣ ಕಸ್ಟಮರ್ ಸರ್ ನಮಸ್ಕಾರ ಸರ್, ಏನು ಸ್ಪೆಷಲ್ ಆಗಿ ಮಾಡ್ಕೊಳ್ಳಿ ಸರ್ ಅಂತ ಕೇಳ್ತಾರೆ. ಹೋಗಿ ಅಲ್ಲಿ ಬಂದಂಥ ಜನಕ್ಕೆ ಆತ್ಮೀಯವಾದಂಥ ಸಂಬಂಧ ಒಂದು. ಜೈಪಾಲ್ ಇದು ಮಾಡಿಕೊಡಿ, ಸ್ಪೆಷಲಾಗಿ ಸ್ವಲ್ಪ ಖಾರ ಬೇಕು, ಸ್ವಲ್ಪ ಉಪ್ಪು ಕಡಿಮೆ ಹಾಕಿ ಅಂತೆಲ್ಲ ಹೇಳಿದ್ರೆ ಆ ಥರ ಎಲ್ಲ ಮಾಡ್ಕೊಡ್ತಾರೆ ಜೈಪಾಲ್ ಅವರು. ಇದೇ ಥರ ರವಿಚಂದ್ರನ್ ಅವ್ರನ್ನ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ರು. ಯಾವ ರವಿಚಂದ್ರನ್ ಮಾಡಿದ್ರು ಜೈಪಾಲ್ ನಿಮ್ಮ ಹತ್ರಕ್ಕೆ? ಸರ್, ಅವರು ತುಂಬಾ ದಿವಸ ಅವರು 85-90 ಅವಾಗ ಪಿಕ್ಚರ್ ಶೂಟಿಂಗ್ ಮಾಡುವಾಗ ಅಲ್ಲಿ ಅಶೋಕ್ ಬಂದಿದ್ರು. ನಾವು ಆಗ ಅಶೋಕ್ ಹೋಟೆಲ್ ಕೆಲಸ ಮಾಡ್ತಾ ಇದೀವಿ. ನೀವು ಅಶೋಕ್ ಹೋಟೆಲ್ ಅವಾಗ ಒಂದು ಶಾಂತಿ ಕ್ರಾಂತಿ ಮೂವಿ ಎಲ್ಲ ಅಲ್ಲಿ ತಗೊಳ್ತಾ ಇದ್ರು. ಅವ್ರು ನೋಡೋಣ ಅಂದ್ರೆ ನಾನು ಹೋಟೆಲ್ಗೆ ಹೋಗಿದ್ದೆ. ಹಂಗೆ ಅಲ್ಲಿ ಸ್ವಲ್ಪ ಕೆಲಸ ಕಲ್ಕೊಂಡು ಅಲ್ಲಿ ಶೆಫ್ ಆಗ್ಬಿಟ್ಟಿದ್ದೀನಿ. ಮತ್ತೆ ನೋಡಿದ್ರೆ ಅವರೇ ನಮ್ಮ ರೆಸ್ಟೋರೆಂಟ್ಗೆ ಬಂದ್ಬಿಟ್ಟು ನಮ್ಗೆ ಫೇವ್ರೇಟ್ ರವಿಚಂದ್ರ ಸರ್ ಅವ್ರಿಗೆ ಅಡಿಗೆ ಮಾಡೋದು ಅವಕಾಶ ಕೊಟ್ಟಿದ್ರು. ಇವಾಗ ನಮ್ದು ಐಟಮ್ಸ್ ಮಾಡುವಾಗ ಅವ್ರು ಹೇಳಿದ್ರು, ಒಂದು ಚೇಂಜ್ ಆಫ್ ಹೇಳಿದ್ರು, ಈ ಥರ ಮಾಡ್ಕೊಡು ಆ ಥರ ಮಾಡ್ಕೊಡು ಅಂದ್ಬಿಟ್ಟು ಅದು ಮಾಡಿದೆ. ಅವ್ರಿಗೆ ಹಿಡಿದು ಬಿಡುತ್ತೆ. ಆವಾಗಿಂದ ಆ ಚಿಕನ್ ಎಲ್ಲಿ ಹೋಗಿದ್ರು, ರವಿಚಂದ್ರನ್ ಸ್ಪೆಷಲ್ ಚಿಕನ್ ಕೊಡ್ತಾ ಇದ್ವಿ. ಎಲ್ಲರೂ ಬರ್ತಾರೆ, ರವಿಚಂದ್ರನ್ ಅವ್ರಿಗೆ ಹೆಸರು ಕೇಳ್ಬಿಟ್ಟು ಅದೇ ಚಿಕನ್ ರವಿಚಂದ್ರನ್ ಸ್ಪೆಷಲ್ ಚಿಕನ್ ಅನ್ನ ತಿನ್ಬೇಕು ಅಂದ್ರೆ ಕ್ರೆಸೆಂಟ್ ಹೋಟ್ಲಿಗೆ ಹೋಗ್ಲೇಬೇಕು. ಜೈಪಾಲ್ ಅವರ ಕೈ ರುಚಿ ನೋಡ್ಬೇಕು ಅನ್ನೋದು ಹೋಗ್ಲೇಬೇಕು. ಆದ್ರೂ ಕೂಡ ಸ್ವಲ್ಪ ಜೈಪಾಲ್ ಅವ್ರನ್ನ ನಮ್ಮ ಮುಳ್ಳಿ ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡ್ಬಂದು, ಸರ್ ಸ್ವಲ್ಪ ನಿಮ್ಮ ಕೈ ರುಚಿ ನಮಗೂ ತೋರಿಸಿ, ಕರ್ನಾಟಕದಲ್ಲ ಇಡೀ ಪ್ರಪಂಚದಲ್ಲಿ ನಿಮ್ಮ ಕೈ ರುಚಿ ನೋಡಿ ಸಾಕಷ್ಟು ಜನ ಅವ್ರ ಬಂದ್ಲೆ ಅವ್ರ ರುಚಿ ಮಾಡ್ಕೊಳ್ಳಿ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ಬಹಳ ಖುಷಿ ಆಯಿತು. ಓಕೆ, ರವಿಚಂದ್ರನ್ ಸ್ಪೆಷಲ್ ಚಿಕನ್ ಮಾಡಕ್ಕೆ ಏನೇನು ತಿಳಿದ್ರೆ ಜೈಪಾಲ್ ಅವರು? ರವಿಚಂದ್ರನ್ ಸ್ಪೆಷಲ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಬಣ್ಣದ ದಪ್ಪ ಮೆಣಸಿನಕಾಯಿ, ಮೊಟ್ಟೆ, ಕಾರ್ನ್ಫ್ಲೋರ್, ಕೆಂಪು ಮೆಣಸಿನಕಾಯಿ, ಈರುಳ್ಳಿ ಹೂ, ಹಸಿ ಮೆಣಸಿನಕಾಯಿ, 2 ಬಗೆಯ ಸೋಯಾ ಸಾಸ್, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಸೋಯಾ ಸಾಸ್ 2 ವೆರೈಟಿ ಇದೆ, ಒಂದು ಡಾರ್ಕ್ ಒಂದು ಲೈಟ್, 2 ವೆರೈಟಿ. ಒಂದು ಚಿಕನ್ಗೆ 2 ಮೊದಲೇ ಡಾರ್ಕ್, ನಾವು ಅದಕ್ಕೆ ಇನ್ನೂ ಡಾರ್ಕ್ ಮಾಡ್ತೀರಾ ನೀವು? ಇಲ್ಲ ಸರ್, ತಿಂದ್ಮೇಲೆ ನೀವು ವೈಟ್ ಆಗ್ತೀರಾ ಸರ್. ಹಂಗ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳ್ಳಿ ಮಿಲ್ಟ್ರಿ ಹೋಟ್ಲಿಗೆ ಕ್ರೆಸೆಂಟ್ 37 ಇಂದ ಬಂದಿದ್ದಾರೆ. ರವಿಚಂದ್ರನ್ ಸ್ಪೆಷಲ್ ಚಿಕನ್ ಅನ್ನ ಮಾಡಿ ತೋರ್ಸಕ್ಕೋಸ್ಕರ ಬಂದಿದ್ದಾರೆ. ಇವತ್ತು 2-3 ಸರಿ ತಗೊಂಡ್ಬಂದು ತೋರಿಸ್ಬಿಟ್ಟಿದ್ರಿ, ಹಿಂಗಷ್ಟೇ ಮಾಡೋದು ತೋರಿಸಿರಲಿಲ್ಲ. ಮಾಡೋದು ತೋರ್ಸ್ಕೋಸ್ಕರ ಕರ್ಕೊಂಡ್ಬಂದಿದ್ದೀವಿ. ಓಕೆ ಜೈಪಾಲ್, ಶುರು ಮಾಡಿ. ಏನು ಕೊಡಿ ಫಸ್ಟ್ ನಿಮಗೆ? ಎಸ್ ಸರ್, ಕಡಾಯಿ ಇದು ಬೋಲ್ ಕೊಡಿ ಸರ್. ಚಿಕನ್ ಎಲ್ಲ ಹೆಂಗೆ ಮಿಕ್ಸ್ ಮಾಡೋದು ತೋರಿಸೋಣ. ಚಿಕನ್ ಅನ್ನು ಸಹ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡ್ ಬಂದಿರುವಂತದ್ದು, ಬೋನ್ಲೆಸ್, ಬೋನ್ ಇಲ್ಲ ಅದರೊಳಗಡೆ.
ನೀಟಾಗಿ ತೆಗೆದು ಕ್ಯೂಬ್ ತರ ಕಟ್ ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ಓಕೆ ಜೈಪಾಲ್, ನೆಕ್ಸ್ಟ್ ನಮ್ಮೊಟ್ಟು ಕೆಲಸಕ್ಕೆ ಬಂದ್ಬಿಡ್ರಿ ನೀವು ಸ್ವಲ್ಪ ದಿನ. ನೀವು ಸಾಲ್ಟ್ ಪೇಪರ್ಸ್ ಅದು ನಮ್ಮೊಟ್ಟಿಗೆ ಒಂದು ವಾರ ಬನ್ರಿ. ಬರೋಣ ಸರ್. ನಮ್ಮಲ್ಲಿರೋ ಮಂಡ್ಯಕ್ಕೆ ಗೊತ್ತೇ ಇಲ್ಲ ಈ ನಾನ್ ವೆಜ್ ಅಲ್ಲಿ ಈ ಚೈನೀಸ್ ಮಾಡಕ್ಕೆ ಬರಲ್ಲ. ದಯವಿಟ್ಟು ಒಂದು ವಾರ ಬಂದು ನಮ್ಮ ಟ್ರೈನಿಂಗ್ ಕೊಟ್ಬಿಟ್ಟು ಹೋಗಿ. ಓಕೆ ಸರ್, ಬರೋಣ. ಓಕೆನಾ? ಬರೋಣ ಸರ್. ಏನ್ ಹಾಕಿದ್ರಿ? ಪೆಪ್ಪರ್ ಹಾಕಿದ್ರಿ? ಪೆಪ್ಪರ್ ಹಾಕಿದ್ದೀವಿ ಸರ್. ಓಕೆ, ಪೆಪ್ಪರು ಸಾಲ್ಟು. ಸಾಲ್ಟ್ ಸ್ವಲ್ಪ ಸಾಲ್ಟ್ ಓಕೆ, ಹಾಕಿದ್ವಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಬರೀ ಪೆಪ್ಪರ್ ಸಾಲ್ಟ್ ಅಷ್ಟೇನೆ? ಪೆಪ್ಪರ್ ಸಾಲ್ಟ್ ಹಾಕಿದ್ವಿ. ಓಕೆ, ಅದ್ರ ಜೊತೆಗೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸು, ಡಾರ್ಕ್ ಸೋಯಾ ಸಾಸು, ಸ್ವಲ್ಪ ಲೈಟ್ ಸೋಯಾ ಸಾಸು. ಎರಡು ಒಂದೇ ತಾನೆ? ಎರಡು ಸರ್. ಒಂದು ಟೇಬಲ್ ಸಾಸ್ ಫ್ಲೇವರ್ ಇದೆ, ಇನ್ನೊಂದಲ್ಲಿ ಕಲರ್ ಇದೆ. ಎರಡು ಸಾಸ್. ಡಾರ್ಕ್ ಅಲ್ಲಿ ಏನಿದೆ? ಕಲರ್ ಇದೆ. ಡಾರ್ಕಲ್ಲಿ ಕಲರ್ ಇದೆ, ಸೋಯಾ ಫ್ಲೇವರ್ ಬರುತ್ತೆ. ಓಕೆ, ಇನ್ನೊಂದಲ್ಲಿ ಒನ್ಲಿ ಫ್ಲೇವರ್ ಬರುತ್ತೆ, ಕುಕಿಂಗ್ ಮಾತ್ರ. ಅದು ಸಾಲ್ಟ್ ಜಾಸ್ತಿ ಇರುತ್ತೆ ಅದರಲ್ಲಿ. ಓಹೋ, ಹೌದಾ? ಇವೆಲ್ಲ ಗೊತ್ತಿಲ್ಲ, ಹೇಳ್ಕೊಡಿ ಸರ್ ನಮಗೆ. ಡಾರ್ಕ್ ಸೋಯಾ ಮತ್ತೆ ಲೈಟ್ ಸೋಯಾ ಎರಡು ಸಿಗುತ್ತಂತೆ, ಅದೇ ಗೊತ್ತಿಲ್ಲ ನಮಗೆ. ಮಿಲ್ಟ್ರಿ ಹೊಟ್ಟವ್ರಲ್ವಾ, ನಾವು ಚೈನೀಸ್ ಹೊಟ್ಟ ನಡೆಸ್ತಾ ಇದ್ದೀವಿ. ಎಗ್ ಸರ್. ಓಕೆ, ಎಗ್ ಹೊಡೆದಾದ್ಮೇಲೆ ಓಕೆ, ಸ್ವಲ್ಪ ಇದು ಫೀಡ್ ಮಾಡ್ಕೊಬೇಕು. ಓಕೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಬೇಕು. ಒಂದು ಅರ್ಧ ಎಗ್. ಅರ್ಧ ಎಗ್ ಹಾಕಿದ್ರೆ ಸಾಕಾ? ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಸ್ವಲ್ಪ ಕಾರ್ನ್ಫ್ಲವರ್ ಒಂದು 2 ಸ್ಪೂನು, ಒಂದು ಸ್ವಲ್ಪ ಡಾರ್ಕ್ ಸಾಸ್. ತಿರ್ಗಾ ಡಾರ್ಕ್ ಕಲರ್ ಬರಬೇಕು. ಡಾರ್ಕ್ ಅಲ್ಲಿ ಕಲರಾ? ಕಲರ್ ಅದು. ಲೈಟ್ ಅಲ್ಲಿ ಟೇಸ್ಟ್ ಬರುತ್ತೆ. ಇದಾ ನೆನ್ಸಿಟ್ಕೊಂಡಿರ್ತೀರಾ ಜೈಪಾಲ್ ಈ ಮೋಟರ್ನಲ್ಲಿ? ಇಲ್ಲ ಸರ್, ಆರ್ಡರ್ ಬಂದ್ರೆ ಅಲ್ಲಿ ಮಿಕ್ಸ್ ಮಾಡೋದು. ಹೌದಾ? ನೀವು ಆರ್ಡರ್ ಕೊಟ್ಟರೆ ಒಂದು 5 ನಿಮಿಷ ರೆಡಿ ಮಾಡಿಕೊಡ್ತೀವಿ. ಯಾವ್ದು ರೆಡಿ ಇರಲ್ಲ ಅಲ್ಲಿ, ಕುಕಿಂಗ್ ಮಾಡಿ ಯಾವ ಮಸಾಲೆ ರೆಡಿ ಇರಲ್ಲ ಅಲ್ಲಿ. ಜಸ್ಟ್ ಇದು ಕಟ್ಟಿಂಗ್ ವೆಜಿಟೇಬಲ್ಸ್, ಸಾಸಸ್ ಇದು ಮಾತ್ರ ಇರುತ್ತೆ. ನೀವು ಆರ್ಡರ್ ಮಾಡಿದ ತಕ್ಷಣ ನಾವು ಕಟ್ ಮಾಡಿ ಇಮಿಡಿಯೇಟ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ. ನಮ್ಮ ಹಿಂದ್ಗಡೆ ಒಂದು 2-3 ಜನ ಅಸಿಸ್ಟೆಂಟ್ ಇದ್ದಾರೆ, ಬಲರಾಮ್ ಒಂದು ಫ್ರೆಂಡ್ ಎಲ್ಲ ಇದ್ದಾರೆ. ಅವ್ರು ಒಂದ್ಸರಿ ಹೇಳ್ದಾರೆ ಕೇಳಿ ಕೊಟ್ಟರೆ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ. 2 ಮಿನಿಟ್ಸ್ ನಾವೆಲ್ಲ ಮಾಡ್ತೀವಿ ಫಾಸ್ಟ್. ಅದು ಯಾಕಂದ್ರೆ ಕೂತ್ಕೊಂಡ ತಕ್ಷಣ ಮೊದಲೇ ಹಾಕಿರ್ತಾರೆ. ನೀವು ಯಾವುದೇ ಒಂದು ಸ್ವಲ್ಪ ಸ್ಟಾರ್ ಹೋಟ್ಲಿಗೆ ಹೋಗಿದ್ರೆ ಕೆಳಗೆ ಹಾಕಿರ್ತಾರೆ. ಆರ್ಡರ್ ಕೊಟ್ಟ 20 ನಿಮಿಷಗಳ ನಂತರ ಮಾತ್ರನೇ ಕೊಡೋಕ್ಕಾಗತ್ತೆ, ಮೊದಲೆಲ್ಲ ಕೇಳಿದ್ರೆ ಕೊಡೋಕ್ಕಾಗಲ್ಲ ಅಂತ ಹಾಕಿರ್ತಾರೆ. ನಮ್ಮ ಹೋಟೆಲೆಲ್ಲ ಹಂಗಲ್ಲ. ನೀವು ಬಿರಿಯಾನಿ ಬೇಕು ಅಂತೇಳಿ ತರಿಸ್ಕೊಡ್ತೀನಿ, ಅವ್ರ ಹೋಟೆಲ್ ಆಗಲ್ಲ. ಇದು ಕರೀಲಿಕ್ಕೆ ಡೀಪ್ ಫ್ರೈ ಮಾಡ್ತೀರಾ? ಡೀಪ್ ಫ್ರೈ ಮಾಡ್ತೀವಿ. ಈ ಚಿಕನಲ್ಲಿ ಕೂಡ ಫ್ರೈ ಮಾಡಿದ ಮೇಲೆ ಮಿಕ್ಸ್ ಮಾಡಿದ ಮೇಲೆ ಒಂದು ಚೂರು ಆಯಿಲ್ ಹಾಕೋಬೋದು, ಒಂದು ಸ್ಪೂನ್. ಹೌದಾ? ಹಾಕ್ಕೊಂಡ್ರೆ ಅದು ಒಂದು ಅಟ್ಟಾಗಲ್ಲ. ಹಾಕುವಾಗ ಈಶಾಗಿ ಸಪರೇಟ್ ಸ್ಟಾರ್ಟ್ ಬರುತ್ತೆ ಅದು. ಅಂದ್ರೆ ನಾವು ಏನಾರ ಕಲ್ಸಿರ್ಬೇಕಂದ್ರೆ ಚಿಕನ್ನ ಫೈನಲ್ ಆಗಿದ್ದಕ್ಕೆ ಒಂದು ಸ್ಪೂನ್ ಆಯಿಲ್ ಅನ್ನ ಹಾಕಿದ್ರೆ ಅದು ಎಣ್ಣೆ ಬಿಟ್ಟ ಕಟ್ಕೊಳ್ಳಲ್ಲ, ಬಿಡಿಬಿಡಿಯಾಗಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗುತ್ತೆ. ಓಕೆ, ಇಡ್ಬೋದು ಬಿಡಿ ಸರ್, ಆಗಿದೆ. ಬಿಡಿಬಿಡಿಯಾಗಿ ಹೋಯ್ತಲ್ಲ ನೀಟಾಗಿ, ಒಂದು ಕಚ್ಕೊಂಡಿಲ್ಲ. ಸ್ವಲ್ಪ ಸೋಯಾ ಸಾಸ್ ಹಾಕಿದ್ವಲ್ಲ, ಸ್ವಲ್ಪ ಆಗಿದ ಮೇಲೆ ಅದೆಲ್ಲ ಅದಕ್ಕೆ ಕಲರ್ ಒಂದು ಚಿಕನ್ ಬ್ರೌನ್ ಕಲರ್ ಬರುತ್ತೆ. ವೈಟ್ ಎಲ್ಲ ಬ್ರೌನ್ ಆಗ್ಬಿಡುತ್ತಾ? ಬ್ರೌನ್ ಬರುತ್ತೆ, ಸ್ಮೆಲ್ ಇರಲ್ಲ, ಏನಿರಲ್ಲ, ಬರೀ ಸೋಯಾ ಫ್ಲೇವರ್ ಬರುತ್ತೆ. ಈ ಥರ ಇರುತ್ತೆ ನೋಡಿ. ಇವಾಗ ಕಲರ್ ಹೆಂಗಿದೆ, ಸೋಯಾ ಸಾಸ್. ನಾವೆಲ್ಲ ಅನ್ಕೊಳ್ತೀವಿ ಯಾಕೆ ಚೈನೀಸ್ ಹೋಟೆಲ್ ಇದೆಲ್ಲ ಯೂಸ್ ಮಾಡ್ತಾರೆ ಅಂತ, ಕೆಲವರು ನಮ್ಗೆ ಗೊತ್ತಿರಲ್ಲ. ಸೋಯಾ ಬಂದ್ಬಿಟ್ಟು ಹೆಲ್ತ್ಗೆ ಭಾಳ ಒಳ್ಳೆಯ ಸರ್ ಅದು. ಹೌದಾ? ಸೋಯಾ ಅದರಲ್ಲಿ ಬೀನ್ ಕಡ್ ಬರುತ್ತೆ, ಸೋಯಾ ಬೀನ್ಸ್ ಬರುತ್ತೆ ಅದರಲ್ಲಿ. ಇದೆಲ್ಲ ಒಂದು ಥರ ಕೋಡ್ ಥರ ಒಂದು ಮಾಡ್ತಾರೆ. ಜೈಪಾಲ್, ಇನ್ನೇನೇ ಸ್ಪೆಷಲ್ ಅಡುಗೆ ಮಾಡ್ತೀರಿ ಸರ್? ನಮ್ಮದು ಸೆಸ್ವಾನ್ ಇದೆ, ಸೆಸ್ವಾನ್ ಸ್ಟೈಲ್, ಉನಾನ್ ಸ್ಟೈಲ್, ಅಕ್ಕಾ ಸ್ಟೈಲ್, ಮಂಚೂರಿಯನ್ ಸ್ಟೈಲ್, ಶಾಂಘಾಯಿ ಸ್ಟೈಲ್. ಈ ಸ್ಟೈಲ್ ಎಲ್ಲ ಕುಕಿಂಗ್ ಸ್ಟೈಲ್ ಸರ್ ಅದೆಲ್ಲ. ಒಂದು ಹೌದಾ? ಡಿಫ್ರೆಂಟ್ ಆಫ್ ಟೇಸ್ಟ್ ಚೈನೀಸ್. ಹೌದೇನು? ನೂಡಲ್ ಇಲ್ಲಿ ಬಂದ್ಬಿಟ್ಟು ಗ್ರೇವಿ ಬರುತ್ತೆ, ಟಾಸ್ ಬರುತ್ತೆ, ಸ್ಟೀವ್ ಥರ ನೂಡಲ್ ಮಾಡ್ಕೊಡ್ತೀವಿ. ತಾಯಲ್ಲಿ ಕೋಕೋನಟ್ ಮಿಲ್ಕ್ ಹಾಕ್ಬಿಟ್ಟು ಒಂದು ಸ್ಟೀವ್ ಥರ ನೂಡಲ್ ಮಾಡ್ಕೊಡ್ತೀವಿ. ಓಕೆ, ಅದೆಲ್ಲ ಭಾಳ ಟೇಸ್ಟ್ ಇರ್ತದೆ. ಒಂದು ಫ್ರೈಡ್ ರೈಸ್ ಮಾಡೋದು ತೋರಿಸಿ. ಓಕೆ ಸರ್. ತುಂಬಾ ಜನಕ್ಕೆ ಫ್ರೈಡ್ ರೈಸ್ ಮಾಡ್ಕೊಳಕ್ಕೆ ಬರಲ್ಲ. ಇಲ್ಲ ಸರ್, ಹೇಳ್ಕೊಡಿ ಸರ್, ಇದ್ದಾರೆ. ಒಂದು ಫ್ರೈಡ್ ರೈಸ್ ಮಾಡ್ಕೊಟ್ಬಿಡಿ, ಆಮೇಲೆ ಪ್ರತಿ ದಿನ ಒಂದೊಂದು ಹಾಕೋಣ ನಿಮ್ಗೆ. ಓಕೆ ಓಕೆ ಓಕೆ, ಏನ್ ಕೊಟ್ಟಿವಿ ನಿಮ್ಗೆ? ಆಯ್ತು ಸರ್, ಚಿಕನ್ ರೆಡಿ ಇದೆ. ಚಿಕನ್ ರೆಡಿ, ಅದು ಹಾಕಿ ಇಟ್ಕೊಂಡು ಒಗ್ಗರಣೆ ಹಾಕೋಣ. ಯಾರು ನಿಮ್ಮ ಇವ್ರು ಕರ್ಕೊಂಡ್ ಬಂದಿಲ್ವಾ? ನಮ್ಮ ಅಸಿಸ್ಟೆಂಟ್ ಇದೆ ಸರ್, ಏನ್ ಹೆಸರು? ಬಲರಾಮ್ ಅಂತ. ಬಲರಾಮ್, ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತೀರಾ? ಬನ್ರಿ ಇಲ್ಲಿ. ನಮ್ಮ ತರ ಅಡಿಗೆ ಮನೆ ನೋಡಿಲ್ವಲ್ಲ, ಒಳಗಡೆ ನೋಡಿ ಭಯ ಬಿದ್ಬಿಟ್ಟಿದ್ದಾರೆ ಅವರು. ಅದೇ ಸರ್, ಬನ್ರಿ. ಇವರು ಮೈಸೂರವ್ರು ಸರ್. ಎಲ್ಲಿ ಮೈಸೂರು ಮನೆ? ಮೂಗೂರು ಪಕ್ಕ ಮೈಸೂರಿನ ಚೆಫ್ ಇವರು. ಓಕೆ ಸರ್, ರೆಡಿ ಆಯ್ತು ಸರ್. ಇವಾಗ ಅದನ್ನೇ ಹಾಕೋಣ ಅಲ್ವಾ? ಎಣ್ಣೆನ ಬಿಡಿ 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 ಆಫ್ ಮಾಡ್ಬಿಡ ಸಲ. ಆಫ್ ಮಾಡಿ ಸರ್. ಏನ್ ಮಾಡೋದು ಜೈಪಾಲ್ಗೆ? ಹೋಟೆಲ್ ಹೋಯ್ತು ಅಂದ್ರೆ 4 ಜನ ಅಷ್ಟೆಂಟು. ಸ್ಟವ್ ಹಚ್ಚೋರೊಬ್ರು, ಕಿಡ್ಕೊಳ್ಳೋರೊಬ್ರು, ತಕ್ಕೊಡೋರೊಬ್ರು. ಏನ್ ಮಾಡೋದು? ನಮ್ಮ ಮಿಲ್ಟ್ರಿ ಹೋಟೆಲ್ ಹಂಗಿಲ್ವೇ? ಫಾಸ್ಟ್ ಕೆಲಸ ಸರ್, ಫಾಸ್ಟ್ ಆಗಿ ಮಾಡೋದು. ನಾವೇ ಅಲ್ಲಿ ಇರ್ಬೇಕು, ಗ್ಯಾಸ್ ಬಿಲ್ಲು ನಾವೇ ಇರಬೇಕು, ಅಡಿಗೆ ಬಲ್ಲು ನಾವೇ ಇರಬೇಕು, ಮಾಂಸ ತರಕ್ಕೂ ನಾವೇ ಹೋಗ್ಬೇಕು, ಮಾಂಸ ಕತ್ತರಿಸಕ್ಕೂ ನಾವೇ ಹೋಗ್ಬೇಕು. ನಾವು ಆಯಿಲ್ ಭಾಳ ಕಡಿಮೆ ಯೂಸ್ ಮಾಡ್ತೀವಿ. ಹೌದಾ? ಇಷ್ಟು ಯೂಸ್ ಮಾಡಲ್ಲ. ನಮ್ಮಲ್ಲಿ ಎಣ್ಣೆ ಹಾಕಿ ಅಂದ್ರೆ ತೇಲೋದೇ ಇಲ್ಲ ಜನ. 2 ಸ್ಪೂನ್ ಸಾಕು ಸರ್. ಸಾಕ ಇಷ್ಟೇ ಎಣ್ಣೆ? 2 ಸ್ಪೂನ್ ಸಾಕಾಗುತ್ತೆ. ಓಕೆ ನೋಡಿ ಸರ್. ಓಕೆ ಸರ್, ಹಾಕಿ. ಸ್ವಲ್ಪ ಚಿಲ್ಲಿ. ಓಕೆ, ಸ್ಪೈಸಿಗೆ ಕಲರ್ ಚಿಲ್ಲಿ. ಇನ್ನೊಂದು ಚಿಲ್ಲಿ. ಕಲರ್ ಚಿಲ್ಲಿ ಏನದು? ಅದೇ ಕಲರ್ ಕ್ಯಾಪ್ಸಿಕಮ್. 4 ಥರ 3 ಥರ ಎಷ್ಟೆಷ್ಟು ಕ್ಯಾಪ್ಸಿಕಮ್ ಸಿಗುತ್ತೋ ಅಷ್ಟು ಕ್ಯಾಪ್ಸಿಕಮ್ಮು ಮತ್ತೆ ಈರುಳ್ಳಿಯನ್ನ ಕ್ಯೂಬ್ ತರ ಕಟ್ ಮಾಡ್ಕೊಂಡು ತಂದ್ಬಿಟ್ಟಿದ್ದಾರೆ. ಸ್ವಲ್ಪ ರೋಸ್ಟ್ ಆಗುತ್ತೆ ಸರ್ ಅದು. ಸ್ವಲ್ಪ ಎಣ್ಣೆ ಹಾಕ್ಬೇಕು ಅಂತ ಹೇಳಿದ್ದಾರೆ. ಓಕೆ ಸರ್, ಅದು ಹಾಕಿ ಸರ್. ಚಿಕನ್ ಹಾಕ್ಬಿಡಿ ಸರ್. ಚಿಕನ್ ಹಾಕ್ಬಿಡ್ಲಾ? ಹಾಕ್ಬಿಡಿ ಸರ್.
ಸ್ವಲ್ಪ ಸಾಲ್ಟ್ ಸರ್. ಓಕೆ, ಏನದು ಸೋಯಾ ಸಾಸ್ ಡಾರ್ಕ್ ಸೋಯಾ. ಒಂಚೂರು ನೀರು. ಓಕೆ, ಇದು ಚೈನೀಸ್ ಅಂದರೆ ಒಂದು ಮಿಷಿನಲ್ಲಿ ಬಂದ್ಬಿಟ್ಟು ಟರ್ನ್ ಮಾಡೋದು. ತುಂಬಾ ಭಾರನ ಇದು? ಭಾರ ಅಲ್ಲ ಸರ್, ಅಷ್ಟೇನಿಲ್ಲ, ಹಿಂಗೆ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಏನ್ ಹುಡುಕ್ತಾ ಇದ್ರ ನಮ್ಮ ಹೋಟ್ಲ? ನಿಮ್ಗೆ ಇವ್ರು ಸ್ಟಾರ್ ಹೋಟ್ಲು ಅನ್ಕೊಂಡು ತಿರ್ತಾ ಇದಾರೆ ಅವಾಗಿಂದ. ಏನ್ ಬೇಕು ನನಗೆ ಕೇಳಿ, ನಾನು ಒಬ್ಬನೇ ಕೊಡ್ತೀನಿ. ಏನ್ ಬೇಕು ನಿಮ್ಗೆ? ನನಗೆ ಕೇಳ್ಬೇಕಲ್ಲ. ಆಯ್ತಾ? ಒಂಚೂರು ಕಾರ್ನ್ಫ್ಲೋರ್ ಸರ್, ನೀರಲ್ಲಿ ಕರೆಸಿದ ಕಾರ್ನ್ಫ್ಲೋರ್ದು. ನೀರಿನಲ್ಲಿ ಕಳಿಸಿದಂತ ಕಾರ್ನ್ಫ್ಲೋರ್ನ ಇದಕ್ಕೆ ಮಿಕ್ಸ್ ಮಾಡೋದು. ಏನಿಗೆ ಸರ್, ಗಟ್ಟಿ ಬರಕ? ಸ್ವಲ್ಪ ಟೈಟ್ ಆಗುತ್ತೆ ಅದು. ಇವಾಗ ಡ್ರೈ ಆಯ್ತಲ್ಲ ಅವಾಗ. ಅದೇ ಪೆಪ್ಪರ್ ಪೌಡರ್. ಓಕೆ, ಒಂಚೂರು ಪೆಪ್ಪರ್ ಪೌಡ್ರು ರೆಡಿನಾ ಸರ್? ರೆಡಿ ಸರ್. ಪ್ಲೇಟ್ ಕೊಡಿ ಸರ್, ಪ್ಲೇಟಲ್ಲಿ ಹಾಕಿ. ಇಷ್ಟೊಂದು ಈಸಿನಾ? ಹೌದು ಸರ್, ನಾವು ಹೇಳಿಲ್ವ ಸರ್ ನೀವು ಕೂತ್ಕೊಂಡು. ನಾಳೆಯಿಂದ ನಮ್ಮ ಹೋಟ್ಲು ಎಲ್ಲ ಶುರು ಮಾಡ್ತೀವಿ. ಓಕೆ ಸರ್, ಓಕೆ ಸರ್. ಇಷ್ಟೊಂದು ಈಸಿ ಅಂತ ಗೊತ್ತಿರಲಿಲ್ಲ ಇದು. ಎಣ್ಣೆಯಲ್ಲಿ ಕರೆದ್ರು 10 ನಿಮಿಷ ಹಿಂಗೆ ಹಾಕಿ ಹಿಂಗೆ ತೆಗೆದ ತಕ್ಷಣ ರವಿಚಂದ್ರನ್ ಅವರ ಅದ್ಭುತವಾದಂತಹ ಚಿಕನ್ ರೆಡಿಯಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ 37 ಕ್ರೆಸೆಂಟ್ 37 ಹೋಟ್ಲಿಂದ ಬಂದಿದ್ದಾರೆ. ಬೆಂಗಳೂರಿನ ಶಿವಾನಂದ ಸ್ಟೋರ್ಸ್ ಹತ್ರ, ಮಲ್ಲಿಗೆ ಆಸ್ಪತ್ರೆ ಹತ್ರ, ಜನಾರ್ದನ್ ಹೋಟ್ಲು ಎದುರುಗಡೆ ರೋಡ್ನಲ್ಲಿ ನಮ್ಮ ಕ್ರೆಸೆಂಟ್ 37 ಹೋಟ್ಲಿದೆ. ವೆಜ್ ಇದೆ, ನಾನ್ ವೆಜ್ ಇದೆ, ಥಾಯ್ ಇದೆ, ಚೈನೀಸ್ ಇದೆ, ಜೊತೆಗೆ ಮಧ್ಯಾಹ್ನದೊಟ್ಟು ಅದ್ಭುತವಾಗಿರುವಂಥ ಬಫೆ ಕೂಡ ಉಂಟು. ವೆಜ್ಜು ಮತ್ತು ನಾನ್ ವೆಜ್ಜಿನ ಬಫೆ ಕೂಡ ಅಲ್ಲಿದೆ. ಅದಕ್ಕೆ ಬಲರಾಮ್ ಬೇಕು ಅನ್ನೋದು. ನೋಡ್ರಿ ಹೆಂಗೆ ನಮ್ಮೂರ್ಗೆ ಬಡ್ಕೊಳ್ತೀನಿ, ಹೂವು ಕಟ್ ಮಾಡಿ ಕೊಡ್ರೋ ಅಂತ ನಮ್ಮ ಕಿವಿಗೆ ಇಟ್ಬಿಡ್ತಾರೆ ಹೂವನ. ಸ್ಟಾರ್ ಹೋಟ್ಲುಗಳೇ ಮಿಲ್ಟ್ರಿ ಹೋಟ್ಲುಗಳೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಸರ್. ಲುಕ್ ಆ್ಯಂಡ್ ಫೀಲು ಚೆನ್ನಾಗಿರಬೇಕು ಅಂತ ನಾವು ಅನ್ಕೊಳ್ತೀವಿ. ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸ್ಬೇಕು. ತಿನ್ನಬೇಕು ಅನಿಸಿದ ತಕ್ಷಣ ಅದು ಹೆಚ್ಚು ಕಡಿಮೆ ಒಂದು 50% ಚೆನ್ನಾಗಾಗ್ಬಿಟ್ಟಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೈಪಾಲ್ ಅವರು. 37 ಕ್ರೆಸೆಂಟಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ರವಿಚಂದ್ರನ್ ಸ್ಪೆಷಲ್ ಚಿಕನ್ ಅನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ, ಬನ್ನಿ ಸರ್. ನಮ್ಮ ಸೂಪರ್ ಸ್ಟಾರ್ ರವಿಚಂದ್ರನ್ ಒಪ್ಪುವಂಥ ಒಂದು ಚಿಕನ್ ಇದು. ಅವ್ರಿಗೆ ಇಷ್ಟವಾಗಿರುವಂಥ ಚಿಕನ್ನು, ಅವರ ಸಿಗ್ನೇಚರ್ ಇರ್ತಕ್ಕಂಥ ಒಂದು, ಅಂದರೆ ಅವರ ಹೆಸರಲ್ಲಿ ಇರ್ತಕ್ಕಂಥ ಒಂದು ಡಿಶ್ ಇದು. ಈ ಅದ್ಭುತವಾದ ಡಿಶನ್ನು ಮಾಡಿಕೊಟ್ಟವರು ಜೈಪಾಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈಸಿಯಾಗಿ ಮಾಡ್ಕೊಳ್ಳೋದು ಹೇಗಿದೆ ತೋರಿಸ್ಕೊಟ್ಟಿದ್ದಾರೆ. ನಿಮ್ಮ ಹೋಟ್ಲಿನ ಮ್ಯಾನೇಜರ್ ಬಂದಿದ್ದಾರೆ ಸರ್. ಏನು ಹೆಸರು? ಸ್ಟೀಫನ್ ಹೇಳ್ಬಿಟ್ಟು. ಸ್ಟೀಫನ್, ಬನ್ನಿ ಸರ್. ಹಾಯ್, ಬನ್ನಿ ಸ್ಟೀಫನ್. ನಮಸ್ಕಾರ. ಹೇಗಿದ್ದೀರಾ? ನೋಡಿ ಸರ್, ನಡೀತಾ ಇದೆ. ಬನ್ನಿ ಸರ್. ಫಸ್ಟ್ ಒಂದು ರಿಕ್ವೆಸ್ಟ್, ಒಂದು ಒಳ್ಳೆ ಇವ್ರ ತರ ಕುಕ್ಕಿದ್ರೆ ನಮ್ಮ ಹೋಟ್ಲು ಕಳ್ಸ್ಕೊಡಿ. ಹೆಂಗೆ ಹಿಡ್ಕೊಂಡು ಜೀವನ ಮಾಡೋದು ನಾವು? ಕೊಡೋ ಸ್ಯಾಲ್ರಿ ಎಲ್ಲ ಆ ಥರ ಇರುತ್ತಲ್ಲ. ಇವೆಲ್ಲ ಬೇಕಿತ್ತು, ಇವ್ರನ್ನ ಕರ್ಸ್ಬಿಟ್ಟು ನಾವೆಲ್ಲ ಬೈಸ್ಕೋಬೇಕಿತ್ತು ನಾವು. ಬಿಡ್ರಿ, ನಾವು ಕರ್ಸ್ಕೊತೀವಿ. ಎಷ್ಟು ವರ್ಷದಿಂದ ಜೈಪಾಲ್ ಅವರು ಅಡುಗೆ ಮಾಡ್ತಾರೆ ಇದನ್ನ? ಜೈಪಾಲ್ ಅವರು ಫ್ರಮ್ ಇದು 15 ವರ್ಷದಿಂದ ಮಾಡ್ತಿದ್ದಾರೆ. ಅಪ್ಪಪ್ಪಪ್ಪಪ್ಪಪ್ಪಪ್ಪ. ಅಂದರೆ ಬಂದವರೆಲ್ಲ ಕೇಳ್ತಾರೆ ಸರ್. ನಾನು ಅಲ್ಲೋಗಿ ಕುತ್ಕೊಂಡು ಒಂದ್ಸರಿ, ನಾನು ನಮ್ಮ ವೈಫ್ ಎಲ್ಲ ಹೋಗಿ ಕುತ್ಕೊಂಡಿದ್ವಿ ಊಟಕ್ಕೆ. ರಾತ್ರಿ ಹೋಗಿದ್ವಿ, ಮೋಸ್ಟ್ಲಿ ನಮ್ಗೆ ಗೊತ್ತಿಲ್ಲ ಅವತ್ತು. ಅವಾಗ ಹೋದಾಗ ಇವ್ರು ಏನೇನು ಮಾಡ್ತಾರೆ, ಎಲ್ಲರ ಹತ್ರ ಹೋಗಿ ಏನು ಪರ್ಸನಲ್ ಆಗಿ ಏನು ಬೇಕು ಮೇಡಮ್, ಏನು ಬೇಕು, ಇದು ಬೇಕೋ, ಜೈಪಾಲನ್ ಕರೀರಿ ಅಂತಾರೆ ಹೋದವರೆಲ್ಲರೂ. ಏನು ಜೈಪಾಲ್ ಬರೋದೇನು, ಅವ್ರಿಗೆ ಮಾಡ್ಕೊಡೋದೇನು, ಕತೆ ಏನು, ಆ ಕತೆ ನೋಡಬೇಕು ಅಂದರೆ 37 ಕ್ರೆಸೆಂಟ್ ಹೋಟ್ಲು ರೂಫ್ ಗಾರ್ಡನ್ಗೆ ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರೆ, ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಈ ಕಡೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಂತಿರ್ತಾರೆ ಯಜಮಾನ್ರು. ಕರ್ಕೊಂಡೋಗಿ ಕೂಡಿಸಿ ಏನು ಬೇಕೋ ಮಾಡಿಕೊಡ್ತಾರೆ. ರುಚಿಯಾಗಿ ತಿನ್ನಬೇಕು ಅಂದರೆ ಅಲ್ಲಿಗೆ ಹೋಗಿ ರುಚಿಯಾಗಿ ನೋಡ್ಕೋಬೇಕು ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ. ಚೆನ್ನಾಗಿರುತ್ತೆ ಅಂತ ಗೊತ್ತು, ತಿನ್ನಕ್ಕೆ ಮನಸ್ಸು ಬರೋ, ಸ್ವಲ್ಪ ಮನೆಗೆ ತೊಗೊಂಡೋಗೋಣ ಅಂತ. ತಗೊಂಡೋಗಿ ಸರ್. ಎಷ್ಟು? ಎಷ್ಟು ಬೇಕು ತೊಗೊಂಡೋಗಿ. ಏನೊಂದು 5 kg ಮಾಡಿಬಿಟ್ಟಿದ್ದಾರೆ ಜೈಪಾಲ್ ಅವರು. ಹೇಳಿ ಸರ್. ಸರ್ ಸುಮ್ಮನೆ ರೀ ಸರ್ ನೀವು. ಹೇಗಿದೆ ಮುರಳಿ ಅವರೇ? ಇನ್ನೂ ಸ್ವಲ್ಪ ಸ್ಪೈಸಿ ಬೇಕಾದ್ರೆ ಆ್ಯಡ್ ಮಾಡ್ಬೋದು, ರೆಡಿಸ್ ಮಾಡ್ಬೋದು, ಏನು ಮಾಡ್ಬೋದು, ಚಾಯ್ಸ್ ಶಿವಾಸ್. ಸಿಹಿ ಗೊತ್ತಾಯ್ತಾ ಯಾಕೆ ಅಂತ ರವಿಚಂದ್ರನ್ ಚಿಲ್ಲಿ ಚಿಕನ್ ಅಂತ ಹೆಸರು ಬಂದಿದ್ದು? ಜಾಸ್ತಿ ಸ್ಪೈಸಿ ಇಲ್ಲ, ಎಣ್ಣೆಲೆ ಕರೆದಿರೋದ್ರಿಂದ ಎಣ್ಣೆ ಕಾಣ್ತಾ ಇಲ್ಲ. ಮಕ್ಕಳು ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಖಾರ ಇಲ್ಲ, ತಿಂತಾ ಇರ್ಬೋದು, ಜೊತೆಗೆ ಮೂಳೆ ಇಲ್ಲ, ತಿಂತಾ ಇರ್ಬೋದು. ಹೋದೆ ಜೈಪಾಲ್ ಸಿಗ್ತಾರೆ, ಮಾಡ್ಕೊಡ್ತಾರೆ. ನೀವು ರಜಾ ಹಾಕಿದ್ದಿನ ಯಾರು ಮಾಡ್ಕೊಡ್ತಾರೆ ಇದನ್ನ? ನಮ್ಮ ಬಲರಾಮ್ ಅಂತ ಐತಾನೆ, ಚಿಕನ್ ಮಾಡ್ತಾರೆ. ಯಾವ್ದು ರಜಾ? ವೀಕ್ಲಿ ರಜಾ ನಮ್ಮದು ಮಂಡೇ. ನಮ್ದು ವೀಕ್ಲಿ ರಜಾ ಮಂಡೇನಾ? ಮಂಡೇ ಬಿಡಿ, ಮಂಡೇನ ಬರಲ್ಲ, ನಮ್ಮ ಹೋಟ್ಲು ರಜಾ ಅವತ್ತು. ಓಕೆ. ಮಂಡೇ ಮೋಸ್ಟ್ ಜನ ನಾನ್ ವೆಜ್ ತಿನ್ನಲ್ಲ. ಇದರಲ್ಲಿ ಲೈಟಾಗಿ ಸ್ಪೈಸ್ ಇದೆ ಇವಾಗ. ಇದು ನಾವು ಮತ್ತೆ ಸ್ಪೈಸಿಯಾಗಿ ಮಾಡುವ ಡಿಶನ್ ಹಾಕ್ಸಿದ್ದು ನಿಮ್ಗೋಸ್ಕರ ಒಂದು ಲೈಟ್ ಸ್ಪೈಸ್ ಮಾಡ್ಕೊಟ್ಟಿದ್ದೆ. ಯಾಕಂದ್ರೆ ನಿಮ್ದು ಸ್ಪೈಸ್ ತಿಂತಾನೆ ಗೊತ್ತಿಲ್ಲ. ತುಂಬಾ ಸ್ಪೈಸಿ ತಿಂತಾರೆ, ತುಂಬ ಸ್ಪೈಸಿ ತಗೊಳ್ತಾರೆ ಸರ್. ಅವ್ರಿಗೆ ಅದರಲ್ಲಿ ಸ್ವಲ್ಪ ಸ್ಪೈಸಿ ಇದ್ರೆ ಅವ್ರಿಗೆ ಸ್ಪೈಸಿ ಚಾಪ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಇರಲೇಬೇಕು ಅಲ್ಲ. ಪ್ಲಸ್ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಚಿಲ್ಲಿ ಏನು ಯೂಸ್ ಮಾಡಿದ್ದೀವಿ ನೋಡಿ, ರೆಡ್ ಕಲರು. ಇಟ್ ಇಸ್ ಎ ವೆರಿ ಸ್ಪೆಷಲೈಸ್ಡ್ ಚಿಲ್ಲಿ ವಿಚ್ ಹಸ್ ಗಾಟ್ ದಿ ವೆರಿ ಹೈ ಇದು ಖಾರ ಸ್ಪೈಸ್. ಹೌದಾ? ಹೌದು. ನೀವು ಆ ಚಿಲ್ಲಿನ ತಿಂದು ನೋಡಿ, ಬರೀ ಚಿಲ್ಲಿ ನೋಡಿ. ನಾನು ಏನಕ್ಕೆ 2 ಪೀಸ್ ತಿಂದೆ ಅಂದರೆ ಇಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ.
ಅವ್ರಿಗೆಲ್ಲ ಒಂದೊಂದು ಪೀಸ್ ತಿನ್ಸೋಣ ಅಂತ. ಖಂಡಿತ. ಖಂಡಿತ. ಏನಂದ್ರೆ ನೀವು ಸಿಕ್ಕಾಪಟ್ಟೆ ಜಿಪ್ಪುಂಡ್ರಿ ನೀವು. ಯಾಕೆ? ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಂದೇ ಒಂದು ಪ್ಲೇಟ್ ಮಾಡಿಟ್ರೆ ನಾವೇನ್ ಮಾಡೋದು? ಇಲ್ಲ ಸರ್, ಒಂದು ವೆರೈಟಿ ತಗೊಳ್ಳಿ ಸರ್, ಒಂದು 106 ವೆರೈಟೀಸ್ ಇದೆ. ಟೇಸ್ಟ್ ಅಲ್ಲ, ಎಲ್ಲ ಇಲ್ಲೇ ಕೊಟ್ಬಿಟ್ರೆ ನಾಳೆ ಯಾರು ನಮ್ಮ ರೆಸ್ಟೋರೆಂಟ್ಗೆ ಬರೋದು? ಆಮೇಲೆ ನಿಮ್ಮ ಥರ ಕೂತ್ಕೊಂಡಿರ್ಬೇಕು. ಇವೆಲ್ಲ ಹೇಳ್ತಾರೆ ಸ್ಟಾರ್ ಹೋಟ್ಲವರು, ನಮ್ಮ ಹೋಟ್ಲವ್ರೆ ಬಂದ ತಕ್ಷಣ ತುಂಬ ಕೊಡ್ತಾ ಇರ್ತಾರೆ. ಕಲ್ತ್ಕೊಳ್ರೋ, ಯಾರ ಬಂದ್ರೆ ಸ್ವಲ್ಪ ಕೊಡಬೇಕು, ಆಮೇಲೆ ಕೇಳಿದ್ಮೇಲೆ ಜಾಸ್ತಿ ಮಾಡ್ಕೊಡ್ಬೇಕು. ಹೇಳಿದೀನಿ ಬಿಡಿ ಸರ್. Okay. ಥ್ಯಾಂಕ್ ಯು, ನಮ್ಮ ಕಾರ್ಯಕ್ರಮ ಬಂದಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಸಖತ್ತಿದೆ ಜೈಪಾಲ್. ಥ್ಯಾಂಕ್ ಯು ಸರ್. ರವಿಚಂದ್ರನು ಬರಲೇಬೇಕು, ತಿನ್ನಲೇಬೇಕು. ಥ್ಯಾಂಕ್ ಯು. ಇನ್ನೂ ಏನು ಅಡುಗೆ ಮಾಡ್ತೀರಿ? ಹನಿ ಸ್ಪೈಸ್ ಚಿಕನ್ ಇದೆ ಸರ್, ಶೆಸ್ವಾನ್ ನೂಡಲ್ಸ್ ಇದೆ, ಕ್ಯಾಂಡಾನಿ ಚಿಲ್ಲಿ ಚಿಕನ್ ಇದೆ, ಚಿಕನ್ ಅಕ್ಕ ನೂಡಲ್ಸ್ ಇದೆ, ಕ್ಯಾಂಡಾನಿಸ್ ನೂಡಲ್ಸ್ ಇದೆ. ನೆಕ್ಸ್ಟು ಇನ್ನೊಂದು ದಿನ ಬಂದು ಏನು ಮಾಡ್ಕೊಡ್ತೀವಿ ನಮಗೆ? ಹನಿ ಸ್ಪೈಸ್ ಚಿಕನ್ ಮಾಡ್ಕೊಡ್ತೀವಿ. ಹನಿ ಸ್ಪೈಸ್ ಚಿಕನ್ ಸ್ವೀಟು, ಖಾರ ಇವೆಲ್ಲ ಬರುತ್ತೆ ಅದರಲ್ಲಿ. ಅದ್ರೊಳಗ ಟೇಸ್ಟ್ ಆಗಿರುತ್ತೆ, ಮಕ್ಕಳಿಗೆಲ್ಲ ಹಿಂಗೆ ಇರಬೇಕು. ಇದಕ್ಕಿಂತ ಚೆನ್ನಾಗಿ ಚೆನ್ನಾಗಿರುತ್ತೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್, ದಯವಿಟ್ಟು ನಿಮ್ಮ ಹೋಟ್ಲಿಗೆ ಬರಬೇಕು ಅಥವಾ ನಿಮ್ಮನ್ನು ನೋಡಬೇಕು, ನಿಮ್ಮ ಕೈ ರುಚಿನ ತಿನ್ನಬೇಕು ಅಂದಾಗ ನಮಗೆ ಗೊತ್ತಾಗಲ್ಲ. ದಯವಿಟ್ಟು ನಿಮ್ಮ ಫೋನ್ ನಂಬರ್ ಹೇಳಿ ಸರ್. ಸರ್ ತುಂಬ ಸಿಂಪಲ್ ನಂಬರ್, ಯಾರು ಬೇಕಂದ್ರೆ ಜ್ಞಾಪಕದಲ್ಲಿ ಇಟ್ಕೋಬೋದು. ಹೇಳಿ ಸರ್. 99 99 00 00 99 99 44 44 33. 33. ಓಕೆ, ಥ್ಯಾಂಕ್ ಯು ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡಿ ತೋರಿಸಿದ್ದೀರಾ. ಇನ್ನೊಂದು ಅಡುಗೆ ಮಾಡಿ ತೋರಿಸ್ಬಿಟ್ಟೆ ನಿಮ್ಗೆ ಕಳಿಸ್ಕೊಡೋದು. ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ ಶ್ರೀಮಂತ್ ಬನ್ನಿ. ನಿಮ್ಮ ಹೋಟ್ಲಿಗೋಸ್ಕರ ಒಂದು ಸರ್ಟಿಫಿಕೇಟು ಓಕೆ ನಿಮ್ಮ ರೆಸ್ಟೋರೆಂಟಲ್ಲಿ ಹಾಕಬೇಕು. ಖಂಡಿತ ಯಾಕಂದ್ರೆ ನೀವು 3 ರೆಸ್ಟೋರೆಂಟ್ ಇದ್ರೆ ಎಲ್ಲ ಹಾಕೊಳ್ತಿರೋದ ಗೊತ್ತಿಲ್ಲ. ಜೈಪಾಲ್ ಇರೋ ಕಡೆ ಜನ ಹಾಕ್ಬೇಕು. ಖಂಡಿತ ಆಗ್ತೀವಿ. ನಿಮ್ಮ ಹೋಟ್ಲಲ್ಲಿ ಇದು ಇರಬೇಕು, ನಿಮ್ಮ ಹೋಟ್ಲಲ್ಲಿ ನಾವು ಇರಬೇಕು. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಂಗೆ ಹೋಗಂಗಿಲ್ಲ, ಇನ್ನೊಂದು ಅಡುಗೆ ಹೇಳ್ಕೊಬಿಟ್ಟೆ ಹೋಗ್ಬೇಕು ನೀವು. ಓಕೆ ಸರ್, ಖಂಡಿತ ಹೋಗ್ಬನ್ನಿ. ನೀವು ಹೊಡಿ ಸರ್, ನೀವು ಹೊಡಿ. ಓಕೆ. ಆ ಹೋಟ್ಲು ಸೆಟ್ ಆಗಿಲ್ಲ ಅಂದರೆ ನಮ್ಮ ಹೋಟ್ಲ್ ಐತೆ, ಬಂದ್ಬಿಡಿ. ಓಕೆ. ಸುಮ್ಮನೆ ಯಾರೋ ಹೋಗಿ ಚಿಕನ್ ಎಲ್ಲ ತಿನ್ನಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾರೋ ಮಾಡಿದ್ನ ಚೆನ್ನಾಗಿದೆ ಅಂತ ಹೇಳಕ್ಕೆ ಚಾನ್ಸ್ ಇಲ್ಲ. ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಅಂತ ರಾಕೆಟ್ ಸೈನ್ಸ್ ಇಲ್ಲ. ನೋಡ್ಕೊಂಡ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ರು. ಮಾಡೋ ಅಂಥ ಕ್ರಮ ಚೆನ್ನಾಗಿತ್ತು ಅಂದರೆ ಮಿಲ್ಟ್ರಿ ಹೋಟ್ಲಾದ್ರೂ ಚೆನ್ನಾಗಿ ಬರುತ್ತೆ, 5 ಸ್ಟಾರ್ ಹೋಟ್ಲಾದ್ರೂ ಚೆನ್ನಾಗಿ ಬರುತ್ತೆ. ಕ್ರಮ ಇರಬೇಕು, ಹೇಳ್ಕೊಡೋರು ಕರೆಕ್ಟಾಗಿ ಹೇಳ್ಕೊಡ್ಬೇಕು. ಜೈಪಾಲ್ ಅವರು ಅದ್ಭುತ ಹೇಳ್ಕೊಟ್ಟಿದ್ದಾರೆ ಇದನ್ನ. ಖಂಡಿತವಾಗ್ಲೂ ಇವತ್ತೇ ಈಗಲೇ ಚಿಕನ್ ತರಿಸಿ ನಿಮ್ಮ ಮನೆಯವ್ರಿಗೆ, ನಿಮ್ಮ ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು. ರವಿಚಂದ್ರ ಸ್ಪೆಷಲ್ ಚಿಕನ್ ಮಾಡುವ ವಿಧಾನ: ಒಂದು ಬೌಲಿಗೆ ಚಿಕನ್, ಕಾಳು ಮೆಣಸಿನ ಪುಡಿ, ಉಪ್ಪು, ಡಾರ್ಕ್ ಸೋಯಾ ಸಾಸ್, ಲೈಟ್ ಸೋಯಾ ಸಾಸ್, ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿ, ಕಾರ್ನ್ಫ್ಲೋರ್, ಸೋಯಾ ಸಾಸ್ ಕಲಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನ್ಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿ, ಬಣ್ಣದ ದಪ್ಪ ಮೆಣಸಿನಕಾಯಿ ಹಾಕಿ ಹುರಿದು ಕರಿದ ಚಿಕನ್, ಉಪ್ಪು, ಸೋಯಾ ಸಾಸ್, ನೀರಲ್ಲಿ ಕಲಿಸಿದ ಕಾರ್ನ್ಫ್ಲೋರ್, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡುತ್ತಾ ಹೋದರೆ ರವಿಚಂದ್ರನ್ ಸ್ಪೆಷಲ್ ಚಿಕನ್ ನಿಮ್ಮನೆಯಲ್ಲೂ ರೆಡಿ. ಬಹಳ ದೂರದಿಂದ ಬಂದಿದ್ದಾರೆ, ಮಿಲಿಟರಿ ಒಟ್ಟಿಗೆ ಚಾಲೆಂಜ್ ಮಾಡಕ್ ಮೈಸೂರಿಂದ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡ್ ಬರ್ತಾ ಇದೀವಿ. ಮೇಡಮ್ ನಮಸ್ಕಾರ, ಬನ್ನಿ ಇಲ್ಲಿ. ಏನ್ ನಿಮ್ಮ ಹೆಸರು? ಆಶಾ. ಬನ್ನಿ ಆಶಾ ಅವರೇ. ಎಲ್ಲಿಂದ ಆಶಾ ಅವರೇ ಬರ್ತಾರ ನೀವು? ಮೈಸೂರಿಂದ. ಮೈಸೂರಲ್ಲಿ ಎಲ್ಲಿದೆ ನಿಮ್ಮ ಮನೆ? ರಾಮಕೃಷ್ಣ ನಗರ. ರಾಮಕೃಷ್ಣ ನಗರದಿಂದ ಬರ್ತಾ ಇದ್ದೀರಾ? ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಬಾರ್ ಇದೆ, ಬಿಸ್ನೆಸ್ ಮಾಡಿ. ಬಾರ್ ಬೇರೆ ಇದೆಯಾ? ನಮ್ಮ ಹೋಟ್ಲು ಪಕ್ಕ ಕೇಳಿ, ಒಳ್ಳೆ ಬಿಸ್ನೆಸ್ ಆಗುತ್ತೆ ಅವ್ರಿಗೆ ನಮ್ಗೆ ಇಬ್ಬರಿಗೂ. ಏನ್ ಮಾಡ್ತಾ ಇದ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ಚುಕ್ಕಿ ಸೊಪ್ಪಿನ ಮಟನ್ ಕರಿ ಇತ್ತು. ಚುಕ್ಕಿ ಸೊಪ್ಪಿನ ಮಟನ್ ಕರಿ. ಚುಕ್ಕಿ ಸೊಪ್ಪನ್ನ ಹಾಕೇನೆ ಮಟನ್ ಕರಿ ಅಂದ ತಕ್ಷಣ ಹೊಸದಾಗಿ ಯೋಚನೆ ಮಾಡ್ಬೇಡಿ, ಮಾಂಸ ಸಾರು. ಹೌದು ಅಲ್ವೇ? ಹೌದು. ಚುಕ್ಕಿ ಸೊಪ್ಪಿನ ಮಟನ್ ಕರಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಏನ್ ಹೆಸರು ನಿಮ್ಮ ಹೆಸರು? ಆಶಾ. ಆಶಾ ಅವರೇ ಹೇಳಿ. ಆಶಾ ಅವರೇ, ಚುಕ್ಕಿ ಸೊಪ್ಪಿನ ಮಟನ್ ಕರಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಚುಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಅಚ್ಚ ಖಾರದ ಪುಡಿ, ಅರಿಶಿನ, ಚಕ್ಕೆ, ಲವಂಗ, ಟೊಮೊಟೊ, ಹುರಿಗಡ್ಲೆ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. 2 ಸ್ಪೂನ್ ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತೀನಿ. ಮೆಂತ್ಯ ಸೊಪ್ಪ ಮೇಡಮ್? ಹಾ. ಓಕೆ. ಹಾಕ್ತೀನಿ. ನಾವು ಮಾಡ್ತಾ ಇರೋದು ಚುಕ್ಕಿ ಸೊಪ್ಪಿನ ಕರಿ. ಹೌದು. ನೀವು ಮೆಂತ್ಯ ಸೊಪ್ಪು ಹಾಕಿದ್ದೀರಾ? ಫಸ್ಟ್, ಆಮೇಲೆ ಅದು ಹಾಕ್ತೀನಿ. ಓಕೆ ಮೇಡಮ್, ಹಾಕಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹಾಕಿ ಮೇಡಮ್, ಹಾಕಿ. ಸ್ವಲ್ಪ ಸಾಲ್ಟು, ಸ್ವಲ್ಪ ಮೆಂತ್ಯ ಸೊಪ್ಪು. ಅದೊಂದು ಸ್ವಲ್ಪ ಸಿಮ್ ಮಾಡಿಬಿಡಿ. ಓಕೆ. ಮಿಕ್ಸಿಗೆ ರುಬ್ಬಕ್ಕೆ ಹಾಕೋಣ. ಅದು ಇದಾಗಬೇಕು, ನೀರು ಡ್ರೈ ಆಗಬೇಕು. ಆಗ್ಲಿ ಬಿಡಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಜೋರಾಗಿ ಜೋರಾಗಿ. ಶುಂಠಿ, ಈರುಳ್ಳಿ, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಬೇಕು. ತೊಗೊಳ್ಳಿ, ಏನ್ ಬೇಕೋ ತೊಗೊಳ್ಳಿ. ಚಕ್ಕೆ ಲವಂಗ ಏನ್ ಬೇಕಾದ್ರೆ ತೊಗೊಳ್ಳಿ, ಎಷ್ಟು ಬೇಕಾದ್ರೂ ತೊಗೊಳ್ಳಿ. ಚಕ್ಕೆ ಲವಂಗ 4 ಲವಂಗ. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ ಮೇಡಮ್. ಇದು ನೀರು ಚೆನ್ನಾಗಿ ಇಮರ್ಬೇಕಲ್ಲ ಇದು? ಹೌದು, ಫುಲ್ ಡ್ರೈ ಆಗಬೇಕದು. ಅರಿಶಿನ ಪುಡಿ ಇದಕ್ಕೆ ಹಾಕ್ಬಿಟ್ರೆ? ಇದಕ್ಕೆ ಅರಿಶಿನ ಪುಡಿ ಬೇಡಲ್ಲ? ಇಲ್ಲ, ಇದಕ್ಕೆ ಹಾಕೋದು.
ರುಬ್ಬಿರೋದು ಹಾಕ್ತಾ ಇದ್ದೀನಿ. ರುಬ್ಬಿರೋ ಅಂತ ತರಿಯಾಗಿ ರುಬ್ಬಿರೋ ಅಂತ ಮಸಾಲವನ್ನು ಹಾಕ್ತಾ ಇದಾರೆ. ಖಾರದ ಪುಡಿ ಇದು ರುಬ್ಬಬೇಕು. ಈಗ ಅದು ಫುಲ್ ಡ್ರೈ ಆಗಬೇಕದು. ಇದು ಡ್ರೈ ಆಗ್ಬೇಕಾ? ಹಾಂ, ಇದು ಮಟನ್ ಸಾರಿಗೆ ಅಂತಾನೆ ಮಾಡ್ತೀವಿ. ಅಲ್ಲ, ರುಬ್ಬಿರೋದೇ ತಾನೇ ಪೌಡ್ರು, ತಿರ್ಗೇನು ಇದಕ್ಕೆ ರುಬ್ತೀರಾ ಅಂತ ಟೊಮೆಟೊ ಕೇಳಿದೆ. ಹಾಕಿ ಪುನಃ ರುಬ್ಬಿ ಹಾಕಬೇಕು. ರುಬ್ಕೊಳ್ಳಿ ಆಶಾವ್ರೆ. ಟೊಮೆಟೊ ಹಾಕ್ತೀನಿ. ಟೊಮೆಟೊನ ಹಾಂ. ಖಾರದ ಪುಡಿಯ ಜೊತೆಗೆ ಟೊಮೆಟೊವನ್ನ ಹಾಕಿ ಅದ್ರ ಜೊತೆಗೆ ಕಾಯಿ ತುರಿ ಹಾಕ್ತೀರಾ? ಇಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕೊಳ್ಳಿ. ಅಲ್ಲ, ನೀವೇನು ಮುಗಿದ ತಕ್ಷಣ ಹೊಟ್ಟೋಗ್ಬಿಡೋದ ಮೈಸೂರಿಗೆ? 6 ಗಂಟೆಗೆ ಬಾರಲ್ಲಿ ಇರ್ಬೇಕು ಯಜಮಾನ್ರು. ಏಯ್, ವ್ಯಾಪಾರ ಮಾಡಕ್ರಿ ಅವ್ರದೇ ಬಾರು, ಏನ್ ತಪ್ಪು ತಿಳ್ಕೊಬೇಡಿ. ಆಮೇಲೆ ಕ್ಯಾಶಿಯರ್ ಇದ್ದಾರೆ ಮಾಡಿ. ಆದ್ರೂ ಇವ್ರು ಇರ್ಬೇಕಲ್ಲ ಅಲ್ಲಿ. ರುಬ್ಬಿರೋದು ಖಾರ ಹಾಕ್ತಾ ಇದ್ದೀನಿ. ಓಕೆ, ಎಷ್ಟು ಮೇಡಮ್ ಇನ್ನೇನು ಹಾಕ್ಬೇಕು? ಉಪ್ಪು ಹಾಕ್ತೀನಿ ಇನ್ನೊಂದು ಸ್ವಲ್ಪ. ಇನ್ನೂ ಸ್ವಲ್ಪ ಉಪ್ಪು ಹಾಕ್ತೀರಾ? ಅವಾಗ ಉಪ್ಪು ಜಾಸ್ತಿ ನಮ್ಮಲ್ಲಿ ತಿನ್ನೋದು. ಇಲ್ಲ, ಸ್ವಲ್ಪ ಹಾಕಿದ್ದೆ ಅವಾಗ. ಹಾಕಿ. ನೆಕ್ಸ್ಟ್ ಪುನಃ ಕಾಯಿ ರುಬ್ಬಕ್ಕೆ. ರುಬ್ಬಿರುವಂತ ಕಾಯಿ ಮತ್ತೆ ಕಡಲೆನಾ ಒಟ್ಟಿಗೆ ರುಬ್ತೀರಾ? ಕಾಯಿ ಹಾಕಿ ತೆಂಗಿನಕಾಯಿ. ಮೈಸೂರಿನ ಶೈಲಿಯ ಚುಕ್ಕೆ ಸೊಪ್ಪಿನ ಮಾಂಸದ ಸಾರನ ಮಾಡೋಕ್ಕೋಸ್ಕರ ಆಶಾ ಅವರು ನಮ್ಮ ರಾಮಕೃಷ್ಣ ನಗರದಿಂದ ಬಂದಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಹಾಕ್ತಾ ಇದ್ದೀನಿ. ಏನದು ಹುರ್ಗಡ್ಲೆ. ಕಡಲೆನಾ? ಹುರ್ಗಡ್ಲೆ. ಓಕೆ. ಹಾಕಿ ಹಾಕಿ. ರುಬ್ಬಿರುವಂತ ತೆಂಗಿನಕಾಯಿ ಮತ್ತು ಉರ್ಗಡ್ಲೆ ಚೆನ್ನಾಗಿದೆನಾ? ಮುಚ್ಚಿ. ಎಷ್ಟು ವಿಷಲ್ ಬರಬೇಕು? 3 ಸತಿ. 3 ವಿಷಲ್ 3 ಬರಬೇಕಾ? ವಿಷಲ್ ಕೂಗ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಚುಕ್ಕೆ ಸೊಪ್ಪಿನ ಮಾಂಸದ ಸಾರನ್ನ ಮಾಡೋಕ್ಕೋಸ್ಕರ ಆಶಾ ಅವರು ಮೈಸೂರಿನಿಂದ ಬಂದಿದ್ರು. ಕುಕ್ಕರು ತಣ್ಣಗಾಗಬೇಕಾಗಿತ್ತು, ತಣ್ಣಗಾಗಿದೆ ಅನ್ಕೊಂಡಿದ್ದೀನಿ. ಆಶಾ ಅವರೇ ತೆಗೆದಾ? ತೆಗಿರಿ. ಆಹಾಹಾಹಾ. ಆನ್ ಮಾಡಿ. ತಿರ್ಗಾ ಆನ್ ಮಾಡ್ಬೇಕಾ? ಆನ್ ಮಾಡಿ. ಚುಕ್ಕಿ ಸೊಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಬಾಯ್ಲ್ ಆಗ್ಬೇಕಷ್ಟೇ. ಚುಕ್ಕೆ ಸೊಪ್ಪು ಹಾಕ್ತೀರಿ? ಇವಾಗ ಹಾಕ್ತೀರಾ? ಹಾಕ್ಬೇಕದು. ಹಾಕೊಳ್ರಿ, ಕುದೀತಾ ಇದೆ ನೋಡ್ರಿ. ಹಾಕೊಳ್ರಿ. ಚುಕ್ಕಿ ಸೊಪ್ಪು ಅಂತ ಏನು ನಾವು ಹಾಕ್ತೀವಿ, ಚುಕ್ಕಿ ಸೊಪ್ಪು ಸ್ವಲ್ಪ ಹುಳಿ ಜಾಸ್ತಿ, ಹುಳಿಯ ಅಂಶ ಇರುವಂತಹ ಸೊಪ್ಪಿದು. ಸಾಕಲ್ಲ? ಹಂಗೆ ಹಾಕಿ ಪರವಾಗಿಲ್ಲ. ದೊಡ್ಡ ಸೌಟ್ ಅದು. ಒಂದ್ಸರಿ ಹಾಕ್ರೆ ನಿಮ್ಮ ಮಕ್ಳಿಗೆ ಯಜಮಾನ್ರಿಗೆ ಎಲ್ಲ ಆಗ್ಬಿಡುತ್ತೆ. ಚುಕ್ಕಿ ಸೊಪ್ಪಿನ ಮಟನ್ ಸಾಂಬಾರ್ ರೆಡಿ ಇದೆ. ಟೇಸ್ಟ್ ನೋಡಿ ಹೇಳಿ. ಚುಕ್ಕಿ ಸೊಪ್ಪಿನ ಮಟನ್ ಸಾಂಬಾರನ್ನ ಮಾಡೋಕ್ಕೋಸ್ಕರ ಆಶಾ ಅವ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನಿಮ್ಗೆ ಹೇಳ್ತೀನಿ, ನೀವು ಮಾಡ್ಕೊಳ್ಳಿ. ಬನ್ನಿ ಆಶಾ ಅವರೇ, ಬನ್ನಿ. ಯಾರ್ಯಾರು ಬಂದಿದ್ದೀರಾ ಮೈಸೂರಿಂದ? ನಮ್ಮಮ್ಮ, ನನ್ನ ತಂಗಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶಾ ಅವ್ರು ಬಂದಿದ್ದಾರೆ. ಆಶಾ ಅವರ ತಂಗಿ ಹೆಸರು ಅಂತ ಹೇಳಿದ್ರಿ? ಶುಭ. ಬನ್ರಿ ಶುಭ, ಖುಷಿಯಾಗಿ ಬನ್ರಿ, ನಗ್ನಗ್ತಾ ಬನ್ರಿ, ಕೂತ್ಕೊಳ್ಳಿ. ಶುಭ, ಏನ್ ಮಾಡ್ಕೊಂಡಿದ್ದೀರಾ ಶುಭ ಅವರೇ? ಯಜಮಾನ್ ಏನ್ ಮಾಡ್ತಾರೆ? ಸದ್ಯ ಬಾರಿ ಇಲ್ವಲ್ಲ, ಪುಣ್ಯ. ಹಾಕೊಳ್ಳೋದಾ ಚುಕ್ಕೆ ಸೊಪ್ಪಿನ ಮಟನ್ ಸಾರು? ಓಹೋ, ಸರಿ ಹೇಳ್ಬೇಕು. ನಿಮ್ಮ ಸಿಸ್ಟರ್ ಅಂತೆಲ್ಲ ಏನು ಹೇಳಂಗಿಲ್ಲ, ಹೇಳಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಹೋ, ಇಟ್ಟ ತಕ್ಷಣ ಬಾಯಿನ ತಿಂದೇ ಇಲ್ಲ. ತುಂಬಾ ಚೆನ್ನಾಗಿದೆ. ಗೊತ್ತಾಗ್ತಾ ಇದೆ. ಓಹೋ, ಎಲ್ಲಿ ಇದೀವಿ ನಾವು? ಓಕೆ ಮೇಡಮ್, ಚೆನ್ನಾಗಿದೆ. ಹೇಗಿದೆ? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಇದಾಕಿ ಮಾಡಿದ್ರೇನೆ ತಿನ್ನೋದು, ಸಾಂಬಾರು. ಇಲ್ಲ ಅಂದ್ರೆ ತಿನ್ನಲ್ಲ. ಇರ್ತಾರೆ ಹಂಗೆಲ್ಲ ಇದ್ದಾರೆ. ನೋ ಪ್ರಾಬ್ಲಮ್. ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಮೈಸೂರಿನಿಂದ ಬಂದಿದ್ದೀರಿ, ರಾಮಕೃಷ್ಣ ನಗರದಿಂದ ಬಂದಿದ್ದೀರಿ. ಅಪೂರ್ವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಚೆನ್ನಾಗಿ ನಡೀಲಿ. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿ ಅಡುಗೆ ಮಾಡಿರುವಂಥ ನಿಮಗೆ ಕೂದಲೇನೋ ಉದುರುತ್ತಾ? ಬೆಳೆಸ್ಕೋಬೇಕು ಉದ್ದವಾಗಿ. ಹೌದು. ಓಕೆ, ಭಾರತದ ಮೊದಲನೆಯ ಕೆಮಿಕಲ್ ಇಲ್ದೆ ಮಾಡಿರ್ತಕ್ಕಂಥ ಅದ್ಭುತವಾದಂಥ ಒಂದು ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಎಲ್ಲ ಒಂದು ರಾಸಾಯನಿಕ ಒಂದು ಕೂಡ ಇಲ್ಲದೆ ಒಂದು ರಾಸಾಯನಿಕಗಳನ್ನು ಉಪಯೋಗಿಸೇ ಮಾಡಿರ್ತಕ್ಕಂಥ ಒಂದು ಶಾಂಪೂ ಮತ್ತು ಒಂದು ಹರ್ಬಲ್ ಎಣ್ಣೆನ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ. ಕೂದಲು ಬೆಳ್ಕೊಂಡೋಗೋದಷ್ಟೇ ನಿಲ್ಸೋಕ್ಕಾಗೋದಿಲ್ಲ. ನೀವು ಒಂದ್ಸರಿ ಹಚ್ಕೊಂಡು ನೋಡಿ. ರಿಷಿಕೇಶ್ ಭೃಂಗ ಏರ್ ಆಯಿಲ್ ನಿಮಗೋಸ್ಕರ ಇದನ್ನೇ ಯೂಸ್ ಮಾಡೋದು ನಾನು. ಇದನ್ನೇ ಯೂಸ್ ಮಾಡೋದಾ? ಓಕೆ, ಇವಾಗ ಯೂಸ್ ಮಾಡಿ, ಸಖತ್ತಾಗಿರುತ್ತೆ. ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು. 30 ಸೆಕೆಂಡಲ್ಲಿ ರಸಮ್ ರೆಡಿ ಮಾಡ್ಕೋಬಹುದು. ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಮಸಾಲಾ ಪುಡಿಗಳನ್ನ ಒಂದ್ ಕಡೆ ಕಲೆ ಹಾಕಿ ಅದನ್ನ ನಿಮಗೆ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಒಗ್ಗರಣೆ ಡಬ್ಬಿ ಭಾಗ 2 ನಾನ್ ವೆಜ್ ಸ್ಪೆಷಲ್ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲಿಗೋಸ್ಕರ ಬಂದಿದ್ರು. ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸಿದ್ರು. ನಮ್ಮ ಮೈಸೂರಿನ ಶೈಲಿಯ ಚುಕ್ಕೆ ಸೊಪ್ಪಿನ ಮಾಂಸದ ಸಾರು ಕಮ್ಮಂತ ಇದೆ. ಮಾಡ್ಕೊಳ್ಳಿ, ಒಂದ್ಸರಿ ರುಚಿ ನೋಡಿ, ಬಿಡಕ್ಕೆ ಚಾನ್ಸೇ ಇಲ್ಲ. ಜೊತೆಗೆ ಇಡ್ಲಿನೂ ಹಾಕೋಬೋದು, ದೋಸೆನೂ ಹಾಕೋಬೋದು, ಬಿಸಿ ಮುದ್ದೆ, ಇಲ್ಲ ಅಂದರೆ ಅನ್ನ, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನಮ್ಮ ಮೈಸೂರಿನ ಶೈಲಿಯ ಆಶಾ ಅವ್ರು ಮಾಡಿರ್ತಕ್ಕಂಥ ಅದ್ಭುತವಾದಂಥ ಚುಕ್ಕೆ ಸೊಪ್ಪಿನ ಮಟನ್ ಸಾರು.
ಚುಕ್ಕೆ ಸೊಪ್ಪಿನ ಮಟನ್ ಕರಿ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಅರಿಶಿನ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಹಚ್ಚ ಖಾರದ ಪುಡಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಹುರಿದು ಮಟನ್, ಉಪ್ಪು, ರುಬ್ಬಿದ ಮಸಾಲ, ರುಬ್ಬಿದ ಖಾರದ ಮಸಾಲ, ಉಪ್ಪು, ರುಬ್ಬಿದ ತೆಂಗಿನಕಾಯಿ ಮಿಶ್ರಣ, ಮಸಾಲ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ನಂತರ ಅದಕ್ಕೆ ಚುಕ್ಕಿ ಸೊಪ್ಪು ಹಾಕಿ 1 ಕುದಿ ಬರುವ ತನಕ ಚೆನ್ನಾಗಿ ಬೇಯಿಸಿ. ಈಗ ಚುಕ್ಕಿ ಸೊಪ್ಪಿನ ಮಟನ್ ಕರಿ ನಿಮ್ಮನೆಲ್ಲರೂ ಸುಪ್ರಸಿದ್ಧ ಹೋಟೆಲ್ಗಳನ್ನ ಮಾಡಿದ್ದಾರೆ. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್. ಬೆಂಗಳೂರಿನಲ್ಲಿ ಗಾಂಧಿನಗರ 6 ಕ್ರಾಸಲ್ಲಿದೆ, ಬಸವೇಶ್ವರ ನಗರದಲ್ಲಿದೆ, ತ್ಯಾಗರಾಜ ನಗರದಲ್ಲಿದೆ, ಜೈ ನಗರದಲ್ಲಿದೆ, JP ನಗರದಲ್ಲಿದೆ. ಈ ಎಲ್ಲ ಕಡೆನೂ ಹೋಟೆಲ್ಗಳನ್ನ ಮಾಡಿದ್ದಾರೆ. ಬಸವೇಶ್ವರ ನಗರದಲ್ಲೂ ಕೂಡ ಇದೆ. ಈ ಅದ್ಭುತವಾಗಿರುವಂಥ ಹೋಟೆಲ್ಗಳನ್ನ ಮಾಡಿದ್ದಾರೆ. ಯೂಶಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಕುತ್ಕೊಂಡು ಒಂದು ನಾಟಿ ಸ್ಟೈಲ್ ಊಟ ಮಾಡುವಂಥದ್ದು ಅಥವಾ ಮಿಲಿಟ್ರಿ ಹೋಟ್ಲಿಗೆ ಬಂದು ಊಟ ಮಾಡೋ ಥರ ಹೋಟೆಲ್ಗಳು ಬೆಂಗಳೂರಿನಲ್ಲಿ ತುಂಬ ಕಡಿಮೆ ಇತ್ತು. ಹೆಂಗಸರು ಮಕ್ಕಳೆಲ್ಲ ಕುತ್ಕೊಂಡು ಊಟ ಮಾಡೋ ಸೀನ್ಗಳೇ ಇರಲಿಲ್ಲ. ಅವ್ರೇನಾದ್ರು ಬೇರೆ ಬೇರೆ ಥರ ಹೋಟ್ಲಿಗೆ ಹೋಗಬೇಕಿತ್ತು. ಮುದ್ದೆ ತಿನ್ನಬೇಕು, ಒಂದು ಮಟನ್ ಚಾಪ್ಸ್ ತಿನ್ನಬೇಕು, ತಲೆ ಮಾಂಸ ತಿನ್ನಬೇಕು, ಬೋಟಿನ ತಿನ್ನಬೇಕು ಅಂದರೆ ಫ್ಯಾಮಿಲಿ ರೆಸ್ಟೋರೆಂಟ್ಗಳು ಇದ್ದಿದ್ದೇ ಇಲ್ಲ. ಆ ಥರ ಒಂದು ಮನೆಯವರೆಲ್ಲ ಕುತ್ಕೊಂಡು ಒಂದು ಫ್ಯಾಮಿಲಿ ಬಂದು ಒಂದು ನಾಟಿ ಶೈಲಿಯ ಮಿಲಿಟ್ರಿ ಹೋಟೆಲ್ ಸಿಗುವಂಥ ಎಲ್ಲ ಐಟಮ್ಗಳನ್ನು ನಾವು ತಿನ್ನಬೇಕು, ಫ್ಯಾಮಿಲಿ ಜೊತೆನೇ ಬರಬೇಕು ಅಂತ ಆಸೆ ಇದ್ದಂಥ ಎಲ್ರಿಗೂ ಸಹ ಬೆಂಗಳೂರಿನಲ್ಲಿ ಸರಣಿಯಾಗಿ ಮಾಡಿದ್ದಾರೆ ಹೋಟೆಲ್ಗಳನ್ನ. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್. ಜೊತೆಗೆ ಒಂದು ಎಲ್ಲ ಕಡೆ ಈ ಪ್ರಶಾಂತಿನ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಅದು ಯಾರು ಪ್ರಶಾಂತ್ ಅಂತ ನನಗೆ ಇವತ್ತವರೆಗೂ ಗೊತ್ತಿಲ್ಲ. ಯಾವ್ದಾರ ಹೋಟ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ಯಾವುದೋ ಒಂದು ಹೋದ್ರೆ ಪ್ರಶಾಂತ್ ಹೋಟ್ಲು, ಕೆಳಗಡೆ ಒಂದು ಬೋರ್ಡ್ ಬೇರೆ, ನಮ್ಮದು ಯಾವುದೇ ಬ್ರಾಂಚ್ಗಳು ಇರುವುದಿಲ್ಲ ಅಂತ. ಇದು ಯಾವುದು ಒರಿಜಿನಲು, ಯಾವುದು ಡೂಪ್ಲಿಕೇಟು ಅಂತೆಲ್ಲ ಕನ್ಫ್ಯೂಷನ್ ಆಗಿ ಕಡೆಗೆ ಮೊದಲನೇದಾಗಿ ಪ್ರಶಾಂತ್ ಹೋಟ್ಲನ್ನ ಮಾಡಿದವರೇನೇ ನ್ಯೂ ಪ್ರಶಾಂತ್ ಹೋಟ್ಲು ಅಂತ ಮಾಡಿ ಅದಕ್ಕೊಂದು ಸಿಂಬಲನ್ನು ಮಾಡಿ ಅದನ್ನು ರಿಜಿಸ್ಟ್ರೇಷನ್ನ ಮಾಡಿಸಿ ಒಂದು ಬಾಳೆ ಎಲೆ ಸಿಂಬಲನ್ನು ಕೊಟ್ಟು ಹೊಸದಾಗಿ ಎಲ್ಲ ಕಡೆ ಬೆಂಗಳೂರಿನ ಮೂಲೆಗಳ ಕಡೆಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇವಾಗ ಆಲ್ರೆಡಿ 7 ರಿಂದ 8 ಬ್ರಾಂಚ್ಗಳು ಕೆಲಸ ಮಾಡ್ತಾ ಇದೆ. ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ಗಳು. ಮನೆಯವರೆಲ್ಲ ಹೋಗಿ ಅದ್ಭುತವಾಗಿರುವಂಥ ತಲೆ ಮಾಂಸ, ಕಾಲು ಸೂಪು, ಬೋಟಿ, ನಾಟಿ ಕೋಳಿ ಸಾರು, ಮುದ್ದೆ, ಒಳ್ಳೆ ನಾಟಿ ಶೈಲಿಯ ಬಿರಿಯಾನಿನ ತಿನ್ನೋವಂಥ, ಪಲಾವನ್ನ ತಿನ್ನೋವಂಥ ಒಂದು ಅದ್ಭುತವಾದಂಥ ಜಾಗ ಈ ಎಲ್ಲ ಕಡೆ ಇದೆ. ಇವರು ಇವತ್ತಿಂದ ಸುಮಾರು 6 ವಾರಗಳ ಕಾಲ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅವರ ಹೋಟೆಲ್ನ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಶೈಲಿಯ ಹೋಟೆಲ್ನ ಪ್ರತಿಯೊಂದು ಅಡುಗೆನ ಒಂದೊಂದು ಅಡುಗೆ ಪ್ರಸಿದ್ಧವಾದ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮ ತೋರಿಸ್ತಾ ಹೋಗ್ತಾರೆ. ಜೊತೆಗೆ ಅವರು ಬ್ರಾಂಚಿನ ಬಗ್ಗೆ ಡೀಟೇಲಾಗಿ ಕೊಡ್ತಾ ಹೋಗ್ತಾರೆ. ನೀವು ಇವತ್ತೇ ಹೋಗಿ ನಿಮ್ಮ ಟೇಬಲ್ನ ಬುಕ್ ಮಾಡಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಮೊದಲನೇ ದಿನ ನಮ್ಮ ಕಾರ್ಯಕ್ರಮಕ್ಕೆ ಅಡುಗೆ ಮಾಡೋಕ್ಕೆ ಯಾರು ಬರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಇವ್ರದ್ದು ಹೆಂಗೆ ಅಂದರೆ ಒಂದು ಸೆಂಟ್ರಲ್ ಕಿಚನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗಾಂಧಿನಗರದಲ್ಲಿ ಮಾಡುವಂಥ ಅಡುಗೆ ಅವ್ರ ಎಲ್ಲ ಬ್ರಾಂಚ್ಗೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಆದ್ದರಿಂದ ರುಚಿ ಎಲ್ಲ ಕಡೆನೂ ಒಂದೇ ಥರ ರುಚಿ ಸಿಗುತ್ತೆ. ಓಕೆ, ರುಚಿ ಒಂದೇ ಕಡೆ ಸಿಗುತ್ತೆ ಅಂದರೆ ಅಲ್ಲಿರುವಂಥ ಚೆಫು ನಮ್ಮ ಕುಮಾರ್ ಅವರು ಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಬಂದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಅಡುಗೆನ ಮಾಡ್ತಾ ಇದೀವಿ. ಮಿಸ್ಟರ್ ಕುಮಾರ್, ಬನ್ರಿ. ಏನು ಮಾಡ್ಕೊಂಡಿದ್ದೀರಾ ಕುಮಾರ್ ನೀವು? ಇಲ್ಲ ಸರ್, ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀನಿ. ಬಿರಿಯಾನಿ ಮಾಡೋಣ ಅಂತ ನೀವು ಪ್ರಶಾಂತ್ ಹೋಟ್ಲಿಂದ ಬಂದಿದ್ದೀರಾ? ಯಾವ್ರಿ ನಿಮ್ದು? ನಮ್ದು ಮೈಸೂರು ಸರ್. ಎಲ್ರಿ ಮೈಸೂರಲ್ಲಿ? ಕುಂಬಾರಕೊಪ್ಪ ಸರ್. ಕುಂಬಾರಕೊಪ್ಪವರ ನೀವು? ಎಷ್ಟು ವರ್ಷ ಬೆಂಗಳೂರು ಬಂದು? ಒಂದು 30 ವರ್ಷ ಆಯ್ತು ಸರ್. ನೀವು ಪ್ರಶಾಂತ್ ಹೋಟ್ಲಿಗೆ ಬಂದು ಎಷ್ಟು ದಿನ ಆಯ್ತು? ಒಂದು 20 ವರ್ಷ ಆಯ್ತು ಸರ್. ಒಂದು 20 ವರ್ಷದಿಂದ ಯಜಮಾನ್ರ ಜೊತೆ ಇದ್ದೀರಾ? ಯಜಮಾನ್ರ ಜೊತೆ ಇದೆ. ಹೆಂಗೋ ನಿಮ್ಮ ಯಜಮಾನ್ರು? ಪರವಾಗಿಲ್ಲ ಸರ್. ಬಂದವರ ಸರ್. ಕರೆಸ್ತೀರಾ ಆಮೇಲೆ? ಕರೆಸ್ತೀನಿ ಬರ್ತಾರ ಇಲ್ಲಿಗೆ? ಬರ್ತಾರೆ ಸರ್. ಅಡುಗೆಗೆ ಒಂದೇ ಹೆಸರು ಕುಮಾರ್ ಅವರು. ಒಳ್ಳೆ ಸೀನಿಯರು ಟೆಕ್ನಿಷಿಯನ್ ಅಂತಾರಲ್ಲ ಆ ಥರ ಸೀನಿಯರ್ ಚೆಫ್ ಇವರು ನಮ್ಮ ನ್ಯೂ ಪ್ರಶಾಂತ್ ಹೋಟ್ಲಿಗೆ. ಬಿರಿಯಾನಿ ಮಾಡೋದ್ರಲ್ಲಿ ನಂಬರ್ 1. ದಿನಕ್ಕೆ 50 ರಿಂದ 60 kg ಮಟನ್ ಹಾಕಿ ಮಟನ್ ಬಿರಿಯಾನಿ, ಒಂದು 40 kg ಹಾಕಿ ಚಿಕನ್ ಬಿರಿಯಾನಿನ ಮಾಡ್ತಾನೆ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಮಟನ್ ಬಿರಿಯಾನಿ ಒಂದ್ಸರಿ ತಿನ್ನಬೇಕು. ನಾವು ಸಾಕಷ್ಟು ಬಿರಿಯಾನಿಗಳನ್ನ ತಿಂದಿದ್ದೀವಿ. ಒಂದೊಂದು ಹೋಟೆಲ್ದು ಒಂದೊಂದು ಶೈಲಿ, ಆದರೆ ಇದು ಮಾತ್ರ ನೆನೆಸ್ಕೋಬೇಕು. ನೋಡ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆ, ಶುರು ಮಾಡೋಣ. ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡೋಕ್ಕೆ ಏನೇನು ತಿಂದಿದ್ದೀವಿ? ಮಟನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಅಕ್ಕಿ, ತೆಂಗಿನಕಾಯಿ ತುರಿ, ಮೊಸರು, ಈರುಳ್ಳಿ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿನ, ಬಿರಿಯಾನಿ ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಸೂರಿ ಮೇಥಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಅನಾನಸು, ಮೊಗ್ಗು, ಉಪ್ಪು, ತುಪ್ಪ, ಎಣ್ಣೆ. 1 kg ಬಿರಿಯಾನಿಗೆ ಸಾಕಾಯ್ತು? ಸಾಕು ಸರ್. ಓಕೆ, ಶುರು ಮಾಡಿ. ಎಣ್ಣೆನಾ ತುಪ್ಪನಾ ಬೆಣ್ಣೆನಾ? ತುಪ್ಪ ಬೇಕು. ಮೊದಲನೇದೇ ತುಪ್ಪ. ಹೌದು. ಹಾಕಿ ತುಪ್ಪನ.
ತುಪ್ಪಕ್ಕೆ ಮಾಡೋದ ಬಿರಿಯಾನಿ ನೀವು? ತುಪ್ಪ ಎಣ್ಣೆ ಎರಡು ಮಿಕ್ಸ್ ಸರ್. ತುಪ್ಪನೂ ಚೆನ್ನಾಗಿರಬೇಕು, ಹಾಕೋ ಎಣ್ಣೆನೂ ಚೆನ್ನಾಗಿರಬೇಕು, ಮಟನ್ನು ಚೆನ್ನಾಗಿರಬೇಕು, ಎಲ್ಲ ಪದಾರ್ಥಗಳು ಚೆನ್ನಾಗಿದ್ರೆ ಬಿರಿಯಾನಿ ಚೆನ್ನಾಗಿ ಬರೋದು. ಏನೋ ಹಾಕ್ಬಿಟ್ಟು ಏನೋ ಮಾಡಿಬಿಟ್ರೆ ಬಿರಿಯಾನಿ ಆಗಲ್ಲ ಅದು. ಓಕೆ, ಎಣ್ಣೆ ಎಷ್ಟು ಹಾಕಲಿ? ಸ್ವಲ್ಪ ಹಾಕಿ ಸಾಕು ಸರ್. ಸಾಕಾ? ಸಾಕು. ಸ್ವಲ್ಪ ಸೋಂಪು ತೊಳಿ ಸೋಂಪು ಗೀಂಪು ಎಲ್ಲ ಇದೆ ತೊಳಿ. ಸೋಂಪು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಓಕೆ, ಅರ್ಧ ಟೀ ಸ್ಪೂನಷ್ಟು ಸೋಂಪು ಫಸ್ಟ್ ಎಣ್ಣೆನೆ. ತುಪ್ಪ ಮತ್ತು ಎಣ್ಣೆನ ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಅದ್ಭುತವಾಗಿರುವಂಥ ಒಂದು ಮಟನ್ ಬಿರಿಯಾನಿ, ತಿಂದರೆ ಬಿಡೋಕ್ಕೆ ಚಾನ್ಸೇ ಇದ್ರಂಥ ಬಿರಿಯಾನಿ. ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಸೋಂಪು, 4 ಕಾಳು ಲವಂಗ, 1 ಸ್ಪೂನ್ ಲವಂಗ, 1 ಸ್ಪೂನ್ ಲವಂಗನ 1 kgಗೆ. ಏಲಕ್ಕಿ, ಓಹೋ, ಓಕೆ, 4 ಪೀಸು 4-5 ಪೀಸ್ 5 ಪೀಸು ಲವಂಗ ಹಾಕೊಳ್ಳಿ, ಮಜಾ ಹೊಡೀರಿ. ಓಕೆ, ಲವಂಗ ನಂತರ ಅನಾನಸು ಅನಾನಸು 4 ಪೀಸು, 4ರಿಂದ ಅದು 5 ಪೀಸ್. ಹಾಕಿ ಮರಾಠಿ ಮೊಗ್ಗು ಮರಾಠಿ ಮಗು ಹಾಕಿ 5 ಪೀಸ್. ಎಲ್ಲ ಇದೆ ಪೀಸ್ ಹಾಕೊಂಬಿಡಿ, ಲೆಕ್ಕ ಕ್ಲೀನ್ ಆಗಿರುತ್ತೆ. 1 kg ಮಟನ್ ಹಾಕಿ ಮಾಡ್ತಾ ಇರೋಂಥ ಬಿರಿಯಾನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಅದಕ್ಕೆ. ಹಾಕಿ ಸರ್. ಓಹೋ, 2 ಮುಷ್ಟಿ ಈರುಳ್ಳಿ. ಓಕೆ, 2 ಮುಷ್ಟಿ. ಓಕೆ, ಸ್ವಲ್ಪ ಪುದೀನ, 1 ಮುಷ್ಟಿ ಪುದೀನ, ಕೊತ್ತಂಬರಿ, ಓಕೆ, 1 ಮುಷ್ಟಿ ಪುದೀನ, 1 ಮುಷ್ಟಿ ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು 2 ಸ್ಪೂನ್ ಹಾಕ್ಕೊಳ್ಳಿ, ಮಜಾ ಹೊಡಿ. ಓಹೋ, 1 ಸ್ಪೂನು ಶುಂಠಿ ಪೇಸ್ಟ್, ಶುಂಠಿ ಪೇಸ್ಟು, ಚಿಲ್ಲಿ ಪೇಸ್ಟ್ 1.5 ಸ್ಪೂನ್. 1 ಸ್ಪೂನ್ ಚಿಲ್ಲಿ ಪೇಸ್ಟಾ ಹಾಕ್ಕೊಳ್ಳಿ. ಏನು ಹಸಿಮೆಣಸಿನಕಾಯಿ ತಂದು ರುಬ್ಬಿಕ್ ಬಿಡೋದಾ? ಹೌದು ಸರ್. ವೆರಿ ಗುಡ್. ಹಾಕಿ. ಏಯ್ ಕುಮಾರ್, ಎಷ್ಟು ಗಂಟೆಗೆ ನಿಮ್ಮ ಹೋಟ್ಲ್ ಓಪನ್ನು? ಗಾಂಧಿನಗರದ್ದು 12 ಗಂಟೆಗೆ ಸರ್. ಮಧ್ಯಾಹ್ನ 2 ಗಂಟೆಗಾ? 12 ಗಂಟೆಯಿಂದ 12 ಗಂಟೆಯಿಂದ 4 ಗಂಟೆ. ತಿರ್ಗಾ ಸಾಯಂಕಾಲ ಸಾಯಂಕಾಲ 7ರಿಂದ 11. ಹೌದಾ? ಮಧ್ಯಾಹ್ನ ಚೆನ್ನಾಗಿದೆ ಬಿಸ್ನೆಸ್, ಸಾಯಂಕಾಲ ಚೆನ್ನಾಗಿದೆಯಾ? 2 ಟೈಮು ಚೆನ್ನಾಗಿದೆ ಸರ್ ಬಿಸ್ನೆಸ್. 2 ಸೈನು ಚೆನ್ನಾಗಿದೆಯಾ? ವೆರಿ ಗುಡ್. ಸಾಯಂಕಾಲ ಸ್ವಲ್ಪ ಕಮ್ಮಿ ಆಗುತ್ತೆ. ಜನ ಮನೆಗೆ ಹೋಗಿರ್ತಾರೆ, ಬೆಳಿಗ್ಗೆ ಟೈಮ್ ಮಧ್ಯಾಹ್ನ ಟೈಮ್ ಜೋರಾಗಿರ್ತದೆ. 1 kg 1 kg ಮಟನ್ನು ಹಾಕಿ ಸರ್. ಬನ್ನೂರು ಕುರಿನಾ ಮೇಕೆನಾ? ಬನ್ನೂರು ಕುರಿ ಸರ್. ಕುರಿದೇನಾ? ಎಲ್ಲ ನಾವು ಬನ್ನೂರು ಹಾಕಿ ಸರ್. ಅರ್ಶಿನ ಹಾಕ್ತಾ ಇದೆ ಸರ್. ಹಾಕಿ ಅರ್ಶಿನ ಪುಡಿನಾ? ಅರ್ಶಿನ ಪುಡಿ. ಓಕೆ ಸರ್. ಮೊಸರು ಬೇಕಾ? ಗಟ್ಟಿ ಮೊಸರು? ಗಟ್ಟಿ ಮೊಸರು 1 ಕಪ್. ಹಾಕಿ. 3 ಟೀ ಸ್ಪೂನ್ ಅಷ್ಟು ಉಪ್ಪು. ಓಕೆ, ಹಾಕಿ. 1, 1.5, 1.25 ಉಪ್ಪಿಪ್ಪು ಆಗಬೇಕು ಕುಮಾರ್. ಉಪ್ಪಾಗಿಲ್ಲಲ್ಲ? ನೆಕ್ಸ್ಟು ಕಸ್ತೂರಿ ಮೆಂತಿ ಪೌಡ್ರು. ಕಸ್ತೂರಿ ಮೇಥಿ ಪೌಡ್ರ್ ಬೇರೆ ಹಾಕ್ತಾ ಇದ್ದೀರಾ? ಕಸ್ತೂರಿ ಮೆಂತಿ ನಾವು ತಂದು ಡ್ರೈ ಫ್ರೈ ಮಾಡೋದು, ತಂದು ರೆಡಿ ಮಾಡ್ಕೊಂಡು ಇದು ಮಾಡ್ತಾರೆ. ಹಾಕಿ 2 ಸ್ಪೂನ್ ಅಷ್ಟು. ಕಸ್ತೂರಿ ಮೇಥಿ. ಓಕೆ, 1.5 kg ಮಟನ್ಗೆ 1 kg ಅಕ್ಕಿ ಹಾಕಿ 1 ಪ್ಲೇಟ್ಗೆ 6 ಪೀಸ್ಗಳನ್ನ ಕೊಡುವಂಥ ಅದ್ಭುತವಾಗಿರುವಂಥ ಬಿರಿಯಾನಿ ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್. ಬೆಂಗಳೂರಿನ ಸಾಕಷ್ಟು ಕಡೆ ಅವರು ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದಾರೆ. ಗಾಂಧಿನಗರ, JP ನಗರ, ತ್ಯಾಗರಾಜ್ ನಗರ, ಜಯನಗರ, ಬಸವೇಶ್ವರ ನಗರ, ಇಲ್ಲಿ ಎಲ್ಲ ಕಡೆನೂ ಕೂಡ ಅವರ ಬ್ರಾಂಚಸ್ಗಳಿದೆ. ಅದ್ಭುತವಾಗಿರುವಂಥ ನಾಟಿ ಸ್ಟೈಲ್ ಊಟ ತಿನ್ನಬೇಕು ಅಂದರೆ ಇರೋವಂಥ ಏಕೈಕ ಹೋಟ್ಲು ನ್ಯೂ ಪ್ರಶಾಂತ್ ಹೋಟೆಲ್. ಏನದು ಕೊಬ್ಬರಿನಾ? ಕಾಯಿ ಸರ್. ಕಾಯಿ, ತೆಂಗಿನಕಾಯಿ. ಹಾಂ. ಓಕೆ, ತೆಂಗಿನಕಾಯಿ ಕಾಯಿ ಹಾಳು ಹಾಕಿದ್ರೆ ಸ್ವಲ್ಪ ಬಿರಿಯಾನಿಗೆ ಭಾಳ ಇದು ಸ್ವಲ್ಪ. ಓ, ಕಾಯಿ ಹಾಲು ಮಾಡ್ಕೊಳ್ತಾ ಇದ್ದೀರಾ? ಕಾಯಿ ಡೈರೆಕ್ಟಾಗಿ ಹಾಕಿದ್ರು ಆಗುತ್ತೆ. ತೆಂಗಿನಕಾಯಿನ ತುರ್ಕೊಂಡಾದ್ಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಹಿಂಡ್ಕೊಳ್ಳಿ, ಹಾಲು ಬರುತ್ತೆ, ಅದನ್ನ ಇದಕ್ಕೆ ಹಾಕೊಳ್ಳಿ. ಚೆನ್ನಾಗಿ ಕಾಯನ್ನು ರುಬ್ಕೊಂಡಿದ್ದೀವಿ. ಕಾಯಿ ಹಾಲನ್ನು ಮಾತ್ರ ಬಿರಿಯಾನಿಗೆ ಹಾಕ್ತಾ ಇದೀವಿ. ಈ ಬಿರಿಯಾನಿಗೆ ಕಾಯಿ ಹಾಲು ಹಾಕಿದ್ರೆ ಅದು ನ್ಯೂ ಪ್ರಶಾಂತ್ ಹೋಟೆಲ್ ಬಿರಿಯಾನಿ ಆಗೋದು ಸರ್ ಅಂತ ಇದ್ದಾರೆ. ಓಕೆ, ಡನ್. ಫಿಲ್ಟರ್ ಮಾಡ್ತಾ ಇದ್ದ ಮಾಡಿ ಸರ್, ಮಾಡಿ. ಇದಕ್ಕೆ ನಾವು ಬಿರಿಯಾನಿ ಮಸಾಲೆ ಮಾಡ್ಕೊಂಡಿದ್ದೀವಿ. ಬಿರಿಯಾನಿ ಮಸಾಲಾನ ಗರಂ ಮಸಾಲಾನ? ಇಲ್ಲ, ಬಿರಿಯಾನಿ ಮಸಾಲ ಇದೆ. ಏನೇನು ಹಾಕಿರೋದಕ್ಕೆ? ತೋರಿಸಿ ಇಲ್ಲಿ, ಎತ್ಕೊಳ್ಳಿ ಕೈಗೆ. ಏನೇನು ಹಾಕಿದ್ರು ಒಳಗಡೆ? ಇದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸುವ, ಸ್ಟಾರ್ ಫ್ಲವರ್, ಇದು ಮರಾಠಿ ಮೊಗ್ಗು, ಅನಾನಸುವ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಮತ್ತು ಸಾಯಿ ಜೀರಾ ಎಲ್ಲ ಹಾಕಿ ನಾವೇ ಪೌಡರ್ ಮಾಡಿ ಮಿಕ್ಸಿ ಮಾಡಿ ಕೊಟ್ಟರು. ನಮ್ಗೇನ ಬೇಕಂದ್ರೆ ಕೊಡ್ತೀರಾ? ತಗೊಳ್ಳಿ, ಇವಾಗ ತಗೊಳ್ಳಿ. ಅಲ್ಲ, ಮಾರಕ್ಕೆ ಸಿಗುತ್ತಾ ಅಂತ? ಮಾರಕ್ಕೆ ಮಾಡ್ತಾ ನೆಕ್ಸ್ಟ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಅದೊಂದು ಇದ್ದೀವಿ. ಮಾಡ್ತಾ ಇದೀರಾ? ಅದೊಂದೇ ನಿಮ್ಮ ಯಜಮಾನ್ರ ಕೆಲಸ ಕಡಿಮೆ ಇರೋದು. ಹೌದು, ಅದೊಂದೇ. ತಗೊಳ್ಳಿ, ಹಾಕಿದ್ದೀನ. ಓಕೆ, ಧನಿಯಾ ಪುಡಿ ಹಾಕ್ತಾ ಇದ್ದೀವಿ ಸರ್. ಧನಿಯಾ ಪುಡಿನೇ? ನಮ್ಮ ಧನಿಯಾ ಪುಡಿ ಆಗಲ್ವಾ? ಯಾವಾಗಲ್ಲ ಸರ್, ನಿಮ್ಮ ಧನಿಯಾ ಪುಡಿನೇ ಬೇಕಾ? 2 ಸ್ಪೂನ್ ಹಾಕ್ತಾ ಇದ್ದೀವಿ. ಮಾಜಾ ಹೊಡಿರಿ. 2 ಸ್ಪೂನು ಧನಿಯಾ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಸರ್. ಜೀರಿಗೆ ಪೌಡರ್ ನೋಡ್ಕೊಂಬಿಡಿ ಅದೊಂದು ಸರಿ. ಓಹೋ, ಜೀರಿಗೆ ಪೌಡ್ರ್ ಹಾಕ್ತೀರಾ? ಕೆಲವರು ಬಾಸುಮತಿ ಹಾಕ್ತಾರೆ, ಕೆಲವರು ಆರ್ಡಿನರಿ ಅಕ್ಕಿ ಹಾಕ್ತಾರೆ. ಆದರೆ ಮುರಳಿಯವರೇ, ನ್ಯೂ ಪ್ರಶಾಂತ್ ಹೋಟೆಲ್ ನೀವೇನಾದ್ರು ಬಿರಿಯಾನಿ ತಂದರೆ ಅದು ಜೀರಿಗೆ ಸಾಂಬಾ ಹಾಕಿನೇನೆ. ಯಾಕಂದರೆ ತಿನ್ ನೋಡಿ ಸರ್ ಒಂದ್ಸರಿ, ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಅದು ನಿಮ್ಗೆ ಹೇಳ್ತಾ ಇದ್ದೀನಿ. ಹಾಕಿ ಸರ್ ನೀವು. 1 kg ಮಟನ್ನಿಗೆ ಅರ್ಧ kg ಅಕ್ಕಿ ಇರಬೇಕು ಅಂತ
ಹೌದು. 1.5 kg, ಯಾಕಂದ್ರೆ ಮಟನ್ ಪ್ರಮಾಣ ಜಾಸ್ತಿ ಇರಬೇಕು, ಅಕ್ಕಿ ಪ್ರಮಾಣ ಕಡಿಮೆ ಇರಬೇಕು. ಯಾಕಂದ್ರೆ ನಮ್ಮ ಹೋಟೆಲ್ನಲ್ಲಿ ಒಂದು ಬಿರಿಯಾನಿ ತಗೊಂಡ್ರೆ 6 ಪೀಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಕಿ ಸರ್. ಆಯ್ತಾ? ಆಯ್ತು ಸರ್. ರೆಡಿನಾ? ಆಯ್ತು. ಎಷ್ಟು ವಿಷಲ್ ಬೇಕು? 3 ವಿಷಲ್ ಗ್ಯಾರಂಟಿ ಬೇಕಾ? ಗ್ಯಾರಂಟಿ ಬೇಕು. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅವರ ಸ್ಪೆಷಲ್ ಆದಂಥ ಅವ್ರ ಹೋಟೆಲ್ನಲ್ಲಿ ಸ್ಪೆಷಲ್ ಆಗಿರುವಂಥ ಈ ಬಿರಿಯಾನಿ ಇದು. ಈ ಅದ್ಭುತವಾದಂಥ ಬಿರಿಯಾನಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ಮಾಡಿ ಕೊಟ್ಟಿದ್ದಾರೆ. 3 ವಿಷಲ್ ಕೂಗಬೇಕು, ಅಲ್ಲಿ ತನಕ ಕಾಯ್ಬೇಕು. ತೆಗೆನಾ? ಸರಿ ಸರ್. ನೀವೇನು ಸುಮ್ಮನೆ ಹೊಡೆಯೋ ಥರ ನೋಡ್ತಾ ಇಲ್ಲ ಇದ್ದೀರಾ? ತೆಗೆದಿದೆ ನೋಡಿ. ಹಿಂಗ್ ನೋಡ್ತಾ ಇದ್ದಾರೆ. ತೆಗೆನಾ ಅಂದ್ರೆ ಹೌದು ಸರ್ ಅಂದ್ರು. ನಮ್ಗೆ ಸ್ವಲ್ಪ ಭಯ. ಹಾ 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 ಹಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಮೇಲೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀರಾ? ಹಾ, ಹೌದು. ಹಾಕಿ 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 ಹಾಕಿ. ಇದು ಪ್ರಶಾಂತ್ ಹೋಟ್ಲು. ಸ್ವಲ್ಪ ಗೀ ಅದು ಮೇಲೆ. ನ್ಯೂ ಪ್ರಶಾಂತ್ ಹೋಟ್ಲು ಇದು. ಮೇಲೆ ಸ್ವಲ್ಪ ಗೀ ಹಾಕ್ತಾ ಇದೀನಿ. ಹಾಕಿ ಸರ್. ಮೇಲ್ಗಡೆ ತುಪ್ಪ, ಒಳಗಡೆ ತುಪ್ಪ. ನಿಮ್ಮಲ್ಲಿ ಬಾಳೆಲೆ ಊಟನಾ? ಹೌದು ಸರ್. ಅದಕ್ಕೆ ಬಾಳೆಲೆ ಸಿಂಬಲ ನೀವು ಹಾಕೊಂಡಿರೋದು. ಹೌದು. ನಮ್ಮ ಹೋಟೆಲ್ ಬಾಳೆಲೆ ಸೀನೆ ಇಲ್ಲ, ನಾವೇನಿದ್ರು ಇಸ್ತ್ರಿ ಇಲ್ಲ. ಆಗಿದೆಯಾ ಆಗಿದೆ ಬಿರಿಯಾನಿನಾ? ರೆಡಿ ಸರ್. ಮೊಟ್ಟೆ ಗಿಟ್ಟೆ ಇಡೋದು ಮೇಲ್ಗಡೆ ಆ ಸೀನ್ ಇಲ್ಲ ಇಲ್ವಾ? ಏನಿಲ್ಲ. ಇದು ನಾಟಿ ಅಷ್ಟೇ. ಹಿಂಗೆ. ಹಿಂಗೆ ಇದು. ಓಕೆ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಅವರು ಅಂತದೆ ಬಿರಿಯಾನಿ, ಹಳೇ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಸಿಕ್ಕಾಪಡೆ ಸಖತ್ತಾಗಿ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಫಸ್ಟ್ ನಾವು ತಿಂತೀವಿ, ಆಮೇಲೆ ನಿಮ್ಗೆ ಹೇಳ್ತೀವಿ. ಬನ್ನಿ ಸರ್ ಕುತ್ಕೊಳ್ಳಿ. ನಮ್ಮ ಪ್ರಶಾಂತ್ ಹೋಟೆಲ್ ಜಯನಗರ ಬ್ರಾಂಚ್ನ ರಾಜೇಶ್ ಅವ್ರು ಬರ್ತಾ ಇದ್ದಾರೆ. ರಾಜೇಶ್ ಬನ್ರಿ, ಬನ್ನಿ. ಸ್ಮಾರ್ಟ್ ಬಾಯ್ ಮಿಸ್ಟರ್ ರಾಜೇಶ್, ಕುತ್ಕೊಳ್ರಿ. ನಮಸ್ಕಾರ, ಹೇಗಿದ್ದೀರಾ? ಎಲ್ಲಿದೆ ಮನೆ ರಾಜೇಶ್ ನಿಮ್ಮದು? ಮಂಡ್ಯದವ್ರೆ? ಓಕೆ. ಹೆಂಗಿದೆ ಬಿಸ್ನೆಸ್ಸು? ಚೆನ್ನಾಗಿದೆ. ಯಾವ್ದು ನೋಡ್ಕೊಳ್ಳೋದು ನೀವು? ಜಯನಗರ ಬ್ರಾಂಚು. ಕಾಫಿ ಡೇ ಮೇಲೆ ಇರೋದು. ಕಾಫಿ ಡೇ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಇರುವಂಥದ್ದು. ಇದೆ. ಹೌದು. ನಿಮ್ದು ಯಾವ ರಜಾ? ನಿಮ್ದು ಸೋಮವಾರ ರಜಾನಾ? ನಮ್ದು ಸೋಮವಾರ ಓಕೆ. ಹೆಂಗಿದೆ ಬಿಸ್ನೆಸ್? ಚೆನ್ನಾಗಿದೆಯಾ? ಬಿಸ್ನೆಸ್ ಚೆನ್ನಾಗಿದೆ. ಜನ ಬರ್ತಾ ಇದ್ರಾ? ಜನ ಬರ್ತಿದ್ದಾರೆ. ನಾಟಿ ಸ್ಟೈಲು ನಮ್ಮ ಮಂಡ್ಯ, ಮೈಸೂರು, ಹಳ್ಳಿ ಮೈಸೂರು ಫುಡ್. ಓಕೆ. ಮೈಸೂರು, ಮಂಡ್ಯ, ಹಾಸನ ಶೈಲಿ ಲೈಕ್ ಮಾಡ್ತಾರೆ. ನಾನ್ ವೆಜ್ಗೆ ಅಂತಂದ್ರೆ ನಾನು ನಾಟಿ ಸ್ಟೈಲ್ ಜಾಸ್ತಿ ಇಷ್ಟಪಡ್ತಾರೆ. ಯಾಕಂದ್ರೆ ಏನಾರು ಅವ್ರು ಮಾಡ್ತೀವಿ ಸಕ್ಸಸ್ ಆಗಬೇಕು ಅಂದರೆ ಈಸಿಯಾಗಿ ಯಾರು ಸಕ್ಸಸ್ ಆಗಕ್ಕೆ ಚಾನ್ಸೇ ಇಲ್ಲ. ತುಂಬ ಜನರ ಪರಿಶ್ರಮ ಇರ್ತದೆ. ಕೆಲವರು ಬೆಳಕಿಗೆ ಬರ್ತಾರೆ, ಕೆಲವರು ಬೆಳಕಿಗೆ ಬರಲ್ಲ, ಕತ್ತಲ್ಲೇ ಕರ್ಗೋಗ್ಬಿಡ್ತಾರೆ. ಓಕೆ, ಶುರು ಮಾಡೋಣ. ಓಕೆ, ಟೇಸ್ಟ್ ಮಾಡ್ತೀರಾ? ಮಾಡಿ ಸರ್. ಹಾಕೋಣ ಬಿರಿಯಾನಿನ? ಹಾಗೆ ಸರ್. ಒಳ್ಳೆ ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಪಾಪ ಒಂದೇ ಒಂದು ಪ್ರಾಬ್ಲಮ್ಮು ಕುಮಾರ್ ಅವ್ರಿಗೇನು ಅಂದರೆ, ಸಾರ್ ಫಸ್ಟ್ ಟೈಮ್ ಟಿ ವಿಲಿ ಬರ್ತಾ ಇರೋದು ಸಾರ್, ನಾವೊಂದು 50-60 kg ಮಾಡ್ತೀವಿ ಸಾರ್, ಇದೇನು ಸರ್ ಇಷ್ಟೇ ಕೊಟ್ಬಿಟ್ಟಿದ್ದೀರಾ ಅಂತ. ಪರವಾಗಿಲ್ಲ, ಮಾಡೋ ಕ್ರಮ ತೋರಿಸಿದ್ರಿ. ನಿಮ್ಮ ಕ್ರಮ ನೋಡ್ಕೊಳ್ಳೋಕ್ಕೋಸ್ಕರ ನಿಮ್ಗೆ ಕರೆಸ್ತಾ ಇರೋದು ಅಂತ ಹೇಳಿದ್ದೀವಿ ನಾವು. ಇದು ಅತ್ಯಂತ ಜನಪ್ರಿಯವಾದಂಥ ನ್ಯೂ ಪ್ರಶಾಂತ್ ಹೋಟೆಲಿನ ವೈವಿಧ್ಯಮಯ ಅಡುಗೆಗಳು ಇವತ್ತಿಂದ ನಮ್ಮ ಕಾರ್ಯಕ್ರಮ ಶುರುವಾಗಿದೆ. ಕಂಟಿನ್ಯೂಸ್ ಆಗಿ ಸಾಕಷ್ಟು ವಾರಗಳ ಕಾಲ ಅವರ ವೈವಿಧ್ಯಮಯ ಅಡುಗೆಗಳು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತೀವಿ. ಟೇಸ್ಟ್ ಮಾಡಿರಿ. ಒಳ್ಳೆ ಮಟನು. ಬಿರಿಯಾನಿನ ಯಾವಾಗಲೂ ಬಿಸಿ ಬಿಸಿಲೇ ತಿನ್ನಬೇಕು, ಅವಾಗಲೇ ಮಜಾ. ಮೀಡಿಯಮ್ ಖಾರ, ಒಳ್ಳೆ ಮಟನ್ನು, ಒಳ್ಳೆ ಅಕ್ಕಿ. ಸಕ್ಕತ್ತಾಗಿದೆ ಕುಮಾರ್, ಥ್ಯಾಂಕ್ ಯು. ಒಳ್ಳೆ ಬಿರಿಯಾನಿ ಮಾಡಿಕೊಟ್ಟಿದ್ದೀರಾ. ಕಣ್ಣಲ್ಲಿ ಮೂಗಲ್ಲಿ ನೀರು ಬರ್ತಾ ಇರಬೇಕು, ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇರಬೇಕು, ಅದ್ರ ಮಜಾ ನೋಡಬೇಕು. ಥ್ಯಾಂಕ್ ಯು ರಾಕೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಿಂಗೆ ಅನ್ಬೇಕು, ಕೈ ಹಿಂಗೆ ಅವಾಗ ನೋಡ್ಕೊಳ್ತಾ ಇದ್ರೆ ಆ ಘಮ ಬರ್ತಾ ಇರಬೇಕು. ಇದು ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಅವರ ಸ್ಪೆಷಲ್ಲು. ಥ್ಯಾಂಕ್ ಯು. ಇನ್ನೂ ಸಾಕಷ್ಟು ಅಡುಗೆಗಳನ್ನ ತೋರಿಸ್ಕೊಡಿ. ಆಮೇಲೆ ಫೋನ್ ನಂಬರ್ ಹೇಳಿದ್ರೆ ನೀವು? ಇಲ್ಲ ಸರ್, ಹೇಳಿ ಫೋನ್ ನಂಬರ್ ಹೇಳಿ. 9980 9980 9980 995858 995858. ಇದು ನಿಮ್ಮ ಬ್ರಾಂಚ್ ಇದು ನಮ್ಮ ಜಯನಗರ ಬ್ರಾಂಚ್ ನಂಬರ್ ಅದು. ಓಕೆ. ಜಯನಗರಕ್ಕೆ ಹೋಗಬೇಕು ಅಂದರೆ, ರುಚಿಯಾಗಿರೋ ಅಡುಗೆ ತಿನ್ನಬೇಕು ಅಂತ ಹೇಳಿದ್ರೆ, ಟೇಬಲ್ನ ಕಾದಿರಿಸ್ಕೋಬೇಕು ಅಂತ ಹೇಳಿದ್ರೆ, ಒಂದು 15 ಜನ ಎಕ್ಸ್ಟ್ರಾ ಬರ್ತಾ ಇದ್ದೀವಿ, ಸ್ವಲ್ಪ ಲೇಟಾಗಿ ಕ್ಲೋಸ್ ಮಾಡಿ ಅಂದರೆ ಇವ್ರಿಗೆ ಫೋನ್ ಮಾಡಿ, ರಾಕೇಶ್ ಸಿಗ್ತಾರೆ, ನೀವು ಬೇಕಾಗಿರೋ ಅನುಕೂಲ ಮಾಡಿಕೊಡ್ತಾರೆ. ಓಕೆ, ಥ್ಯಾಂಕ್ ಯು. ಹೋಗಂಗಿಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅದ್ಭುತವಾಗಿರುವಂಥ ಅಡುಗೆಗೋಸ್ಕರ ಕೊಡುವಂಥ ಫುಲ್ಲು ಮಾರ್ಕ್ಸು ನಮ್ಮ ಪ್ರಶಾಂತ್ ಹೋಟೆಲ್, ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಸಿಕ್ಕಿದೆ. ನಿಮ್ಮ ಬ್ರಾಂಚಲ್ಲಿ ಹಾಕಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಟನ್ ಬಿರಿಯಾನಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ತುಪ್ಪ, ಎಣ್ಣೆ,
ಸೋಂಪು, ಜೀರಿಗೆ, ಲವಂಗ, ಅನಾನಸು, ಮೊಗ್ಗು, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿ ಹುರಿದು ಮಟನ್, ಅರಿಶಿನ, ಮೊಸರು, ಕಲ್ಲುಪ್ಪು, ಕಸೂರಿ ಮೇಥಿ, ನೀರು, ರುಬ್ಬಿದ ತೆಂಗಿನಕಾಯಿ ಹಾಲು, ಬಿರಿಯಾನಿ ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಕ್ಕಿ ಹಾಕಿ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಗಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕಿದರೆ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ಮಟನ್ ಬಿರಿಯಾನಿ ನಿಮ್ಮನೆಯಲ್ಲೂ ರೆಡಿ. ಏನ್ರಿ ಮುಳ್ಳಿ, ಕಾರ್ಯಕ್ರಮ ಮುಗಿಸ್ಬೇಕಾ? ಸಹ ನಾ ಬಿರಿಯಾನಿ ತಿನ್ನಕ್ಕೆ ಹೋಯ್ತು ಅಂದರೆ ಅರ್ಧ ಗಂಟೆ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ನೀವು ಇರಲ್ಲ, ನಾನು ಇಲ್ಲಿ ಇರಲ್ಲ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಒಗ್ಗಡ್ಡಬಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಹೋಟ್ಲವರು ಲೆಟರ್ಗಳನ್ನ ಹಾಕ್ತಾ ಇದ್ದಾರೆ. ಕರ್ನಾಟಕಾದ್ಯಂತ ಸಾಕಷ್ಟು ಲೆಟರ್ಗಳು ನಮಗೆ ಬರ್ತಾ ಇದೆ. ಲೆಟರ್ಗಳಲ್ಲಿ ಅವ್ರ ಫೋಟೋಗಳನ್ನ ಹಾಕಿ, ಅವರ ಹೋಟೆಲ್ಗಳ ಫೋಟೋಗಳನ್ನ ಹಾಕಿ ನಮಗೊಂದು ಅವಕಾಶ ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿ ಚೆನ್ನಾಗಿರಬೇಕು. ಖಂಡಿತವಾಗ್ಲೂ ನಿಮ್ಮನ್ನ ಕರ್ಸ್ಕೊಳ್ತೀವಿ, ನಿಮ್ಮ ಅಡುಗೆನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಜೊತೆಗೆ ನಮ್ಮ ಒಗ್ಗಂಡಬಿ ಭಾಗ 1, 2, 3 ವೆಜ್ಜು, ನಾನ್ ವೆಜ್ಜು ಎಲ್ಲ ಪುಸ್ತಕಗಳು ಎಲ್ಲ ಕಡೆ ಸಿಗ್ತಾ ಇದೆ. ಸಿಕ್ಕಿಲ್ಲ ಅಂದರೆ 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ. ನಮ್ಮ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಮತ್ತೆ ಸಿಗ್ತೀನಿ. ಅಲ್ಲಿ ತನಕ